ನಾನ್ ಬೆಂಗ್ಳೂರ್ ಬರ್ತೀನಿ. ಬೆಂಗ್ಳೂರ್ ಬಂದೊಂದು ಇವಾಗ ಇವತ್ ನೈಟು ಬೆಂಗ್ಳೂರ್ ಕುಂತಿದೀನಿ ಅನ್ಕೊಳ್ಳಿ. ಹ್ಮ್. ಬೆಳಿಗ್ಗೆ ರೀಚ್ ಆಯ್ತೀನಿ. ಓ. ಬೆಳಿಗ್ಗೆ ರೀಚ್ ಆಯ್ತೀನಿ. 11 ಗಂಟೆಗೆ ಫೋನ್ ಬರುತ್ತೆ ಊರ್ ಕಡೆಯಿಂದ. ಹ್ಮ್. ಫೋನ್ ಬರುತ್ತೆ, ಹಿಂಗೆ ನಿಂಗೆ ಕೆಲ್ಸ ಸಿಕ್ಕಿದೆ, ಊರ್ ಕಡೆ ಬಾ, ಬೇಗ ಬಾ ಅಂತ ಇದಾರೆ ಅಂತ ಅಂತಿರ್ತಾರೆ. ಓ, ಊರಿಗೆ ವಾಪಸ್ ಬಾ ಅಂತ ಹೇಳಲಿಕ್ಕೆ ಅವ್ರು ಕೊಟ್ಟ ಕಾರಣ ಕೆಲಸ ಸಿಕ್ಕಿದೆ ಅಂತ. ಹೌದು ಸರ್. ನಿಂಗೆ ಅದು ವಿಚಿತ್ರ ಅನ್ನಿಸ್ತಾ? ಹೌದು ಸರ್, ವಿಚಿತ್ರ ಅಂದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ ಸರ್. ಏನೋ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸಿದೆ. ಮುಚ್ಚಿಡ್ತಿದ್ದಾರೆ ಅಂತ. ಹಾ, ಅದು ಹೇಗಾಗಿದೆ ಅಂದ್ರೆ ಯಾರಿಗಾದ್ರೂ ನಮ್ದು ಅಜ್ಜಿ ಇದ್ರು, ಅಜ್ಜಿಗಾದ್ರೂ ಏನಾದ್ರೂ ಆಗಿರ್ಬೇಕು ಹಂಗೆ ಹಿಂಗೆ ಅಂತ ನಂದು ಯೋಚನೆ. ಹಂಗೆ ಊರ್ಗ್ ಹೋಗ್ತೀನಿ ಸರ್ ಬೆಳಿಗ್ಗೆ. ಅಲ್ಲಿ ನಾಷ್ಟ ಮಾಡ್ಸಿರ್ತಾರೆ ಊರಿಗೆ ಹೋಗ್ ತಕ್ಷಣ, ಬೀದರ್ ಸಿಟಿಗೆ ಹೋಗ್ ತಕ್ಷಣ. ನಾಷ್ಟ ಮಾಡಕ್ಕೂ ಮನ್ಸಿರಲ್ಲ ಸರ್, ಆದ್ರೂ ನಾಷ್ಟ ಮಾಡು ಅಂದ್ರೆ ಮಾಡಿರ್ತೀನಿ. ಒಂದ್ 2 ಇಡ್ಲಿ ತಿಂದಿನಿ. ಬಟ್ ಅಲ್ಲಿವರೆಗೂ ನಿಮ್ಗೆ ಸತ್ಯ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಸರ್. ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಇವಾಗ ಬೆಂಗಳೂರಿಂದ ಮಾಡ್ತಿರೋದು ಸರ್. ಇವಾಗ ಬೆಂಗಳೂರಿಂದ ಅಂದ್ರೆ ಈ ಮುಂಚೆ ಅಲ್ಲಿ ಬೀದರ್ಲಿ ಇದ್ದೆ ಸರ್. ಉತ್ತರ ಕರ್ನಾಟಕದ ಕುಡಿ. ಹೌದು ಸರ್. ಭಾಳ ಸಂತೋಷ ಸರ್. ಬೀದರ್ ಎಷ್ಟು ಸಮಯ ಆಯಿತು ಬೆಂಗಳೂರಿಗೆ ಬಂದು? ಸರ್ ನಾನು ಬೆಂಗಳೂರು ಬಂದು ಇವಾಗ 3 ತಿಂಗಳಾಯ್ತು ಸರ್. 3 ತಿಂಗಳಾಯ್ತು. ಹಾ ಸರ್. ಬೀದರ್ ಬಿಟ್ರೆ ಯಾಕೆ ಬಂದ್ರಿ? ಸರ್ ಸ್ವಲ್ಪ ದುಡಿಯೋಕ ಓದೋಕ? ದುಡಿಯಕ್ ಬಂದಿಲ್ಲ ಸರ್. ದುಡಿಯೋಕೆ. ಎಷ್ಟು ವರ್ಷ ನಿಮಗೆ? ನಮ್ಗೆ ಇವಾಗ 29 ವರ್ಷ. 29 ವರ್ಷ. ಆಯಿತು ಸರ್. ಹೇಳಿ ಸರ್, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹೌದು ಸರ್. ಹೇಳಿ ಸರ್, ನನ್ನ ಸ್ವಿಚ್ ಮಾತಾಡಿ ಸರ್. 1 ಸೆಕೆಂಡ್ ಸರ್, ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊತೀನಿ. 1 ಸೆಕೆಂಡ್ ಆಗೋಯ್ತು ಸರ್. ಇವಾಗ ಜಸ್ಟ್ ಒಂದು ಕಾಲ್ ಲೈವ್ ಅಲ್ಲಿ ಮಾತಾಡ್ತಾ ಇದ್ರಲ್ಲ ಒಂದು ಅಮ್ಮಗೆ, ಅದನ್ನ ನೋಡಿದ ತಕ್ಷಣ ಅವ್ರು ಮತ್ತೆ ನಾನ್ ನಂಬರ್ ಹೊಡೆದ್ಬಿಟ್ಟು ಕಾಲ್ ಮಾಡ್ತಾ ಇದೀನಿ ಸರ್ ನಿಮ್ಗೆ. ಹಂಗೆ ಕರೆ ಆಯ್ತು, ಹಂಗೆ ಕಾಲ್ ಕನೆಕ್ಟ್ ಆಯ್ತು ಸರ್. ತುಂಬಾ ಖುಷಿ ಆಗ್ತಿದೆ ಸರ್. ನಾನು ತುಂಬಾ ದಿವಸದಿಂದ ಕಾಲ್ ಮಾಡ್ಬೇಕಂತದ್ದೆ. ಒಂದ್ಸರ್ತಿ ಟ್ರೈ ಮಾಡ್ದೆ, ಎತ್ತಿಲ್ಲ ನೀವು. ಇದು ಸೆಕೆಂಡ್ ಟೈಮ್ ಅಷ್ಟೇ ಸರ್ ನಾನು ಟ್ರೈ ಮಾಡೋದು. ಹೌದಾ? ನೀವು ಮಾತಾಡ್ತಾ ಇದ್ರೆ ಕೈಕಾಲೆಲ್ಲ ನಡುಸ್ತಾ ಇದೆ ಸರ್, ಒಂಥರ ಖುಷಿ. ಅಯ್ಯೋ, ಮಾತಾಡಿದ್ರೆ ಖುಷಿ ಆಗ್ಬೇಕಲ್ಲಪ್ಪ, ಕೈಕಾಲಕ್ಕೆ ನಡುಕ್ತವೆ. ನಮ್ಮ ಅಣ್ಣ ದಿನ ನೋಡ್ತಾನೆ ಸರ್ ನಿಮ್ ಲೈವ್. ನಮ್ಮ ಅಣ್ಣ ದಿನ ಒಂದ್ ಕಳಿಸ್ತಾನೆ, ಹಿಂಗಿದೆ, ಇಷ್ಟ ಕಷ್ಟ ಇದೆ ಎಲ್ರು, ನಿಂದೇನದಾದ್ರ ಮುಂದು ಹಂಗೆ ಅಂತ ಹೇಳ್ತಾ ಇರ್ತಾರೆ ಸರ್. ಅಯ್ಯೋ, ಹಂಗಾರೆ ನಿಮ್ಮ ಅಣ್ಣನಿಂದ ಬಂದಿರೋದು? ಹೌದು ಸರ್. ಅಂದ್ರೆ ಅವರು ಬೀದರಲ್ಲಿ ಇದ್ದಾರಾ? ಅವ್ರು ಬೆಂಗಳೂರಲ್ಲಿ ಇದಾರೆ ಸರ್. ಅವ್ರು ಸುಮಾರು ವರ್ಷ ಆಯ್ತು ಸರ್, ಅವ್ರು ಇಲ್ಲೇ ಇದಾರೆ ಬೆಂಗಳೂರಲ್ಲೇ. ಹಂಗಾರೆ ನೀವೇ ಲೇಟಾಗಿ ಬಂದಿರೋದು? ಹೌದು ಸರ್. ಅಂದ್ರೆ ಅಣ್ಣನಿಂದ ಕಾರ್ಯಕ್ರಮ ನಿಮಗೆ ಅವ್ರು ತೋರಿಸಿದ್ದ? ಹೌದು ಸರ್. ಬಹಳ ಬಹಳ ಸಂತೋಷ. ನಿಮ್ಮ ಅವರು ಕ್ಯಾಬ್ ಡ್ರೈವರ್ ಸರ್. ಅವ್ರನ್ನು ನಾನು ಕ್ಯಾಬೇ ಓಡಿಸ್ತಾ ಇದ್ದೀನಿ ಇವಾಗ. ಹಂಗಂದ್ರೆ ನಿಮ್ಮ ಅಣ್ಣನಿಗೆ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್, ಧನ್ಯವಾದಗಳು. ನೋಡಿ, ಅವ್ರು ನೋಡ್ತಾರೆ ಸರ್, ಇದು ಲೈವ್ ನೋಡ್ತಾರೆ, 100% ನೋಡ್ತಾರೆ. ಹೌದಾ? ಅವ್ರ ಹೆಸರು ಬೀರಪ್ಪ ಅಂತ ಸರ್. ಬಟ್ ಇದು ಲೈವ್ ಕಾರ್ಯಕ್ರಮ ಸರ್. ಏನ್ ತೊಂದರೆ ಇಲ್ವಾ? ಹಾಗೇನಿಲ್ಲ ಸರ್, ತೊಂದರೆ ಏನಿಲ್ಲ. ಆಯ್ತು ಸರ್, ಹೇಳಿ ಏನ್ ವಿಚಾರ ನಿಮ್ದು? ಏನಿಲ್ಲ ಸರ್, ಹಿಂಗೆ ಸುಮಾರು ನಂಗೆ ನಮ್ದು ತಂಗಿ ಮದುವೆ ಮಾಡಿ ಸ್ವಲ್ಪ ಸಾಲ ಆಯ್ತು ಸರ್, ಒಂದು 5-6 ಲಕ್ಷ. ಎಷ್ಟು ಜನ ಮಕ್ಕಳು ನೀವು? ನಾವು ಇಬ್ಬರೇ ಇರೋದು ಸರ್, ನಮ್ಮ ಅಮ್ಮ ಒಬ್ಬರೇ ಇರೋದು. ಅಂದ್ರೆ ತಂದೆ ತೀರ್ಕೊಂಡ್ ಸುಮಾರು ವರ್ಷ ಆಯ್ತು ಸರ್. ಓ, ಅಂದ್ರೆ ನೀವು? ನಾನು ಐ.ಟಿ.ಐ ಕಂಪ್ಲೀಟ್ ಮಾಡಿದ್ದೆ. ಅವಾಗ ಬೆಂಗಳೂರು ಬಂದೆ. ಐ.ಟಿ.ಐ ಕಂಪ್ಲೀಟ್ ಮಾಡಿ 1 ವರ್ಷ ಊರಲ್ಲೇ ಓಡಾಡ್ದೆ. ಓಕೆ. ನಮ್ಮ ಪಪ್ಪ ಏನಾದ್ರು ದುಡಿಯಾಕ್ ಹೋಗು, ಎಲ್ಲಾದ್ರೂ ದುಡಿ, ಏನಾರ ಮಾಡು ಅಂತ ಇದ್ರು. ನಾನು ಆಯ್ತು ಸಿಟ್ಟಲ್ಲಿ ಆಯ್ತು ನಾನು ಹೋಗ್ತೀನಿ, ಬೆಂಗಳೂರಿಗೆ ಹೋಗ್ತೀನಿ, ಅಲ್ಲಿ ಏನಾರ ಕೆಲಸ ಮಾಡ್ತೀನಿ ಅಂತ ಬಂದೆ. ಓಕೆ. ಅವರು ನಾನ್ ಬೆಂಗಳೂರು ಬರ್ತೀನಿ, ಬೆಂಗಳೂರು ಬಂದೊಂದು ಇವತ್ ನೈಟು ಬೆಂಗಳೂರು ಕುಂತಿದೀನಿ ಅನ್ಕೊಳ್ಳಿ. ಬೆಳಿಗ್ಗೆ ರೀಚ್ ಆಯ್ತೀನಿ. ಬೆಳಿಗ್ಗೆ ರೀಚ್ ಆಯ್ತೀನಿ, 11 ಗಂಟೆಗೆ ಫೋನ್ ಬರುತ್ತೆ ಊರ್ ಕಡೆಯಿಂದ. ಫೋನ್ ಬರುತ್ತೆ, ಹಿಂಗೆ ನಿಂಗೆ ಕೆಲ್ಸ ಸಿಕ್ಕಿದೆ, ಊರ್ ಕಡೆ ಬಾ, ಬೇಗ ಬಾ ಅಂತ ಇದಾರೆ ಅಂತ ಅಂತಿರ್ತಾರೆ.
ಓ, ಊರಿಗೆ ವಾಪಸ್ ಬಾ ಅಂತ ಹೇಳಲಿಕ್ಕೆ ಅವ್ರು ಕೊಟ್ಟ ಕಾರಣ ಕೆಲಸ ಸಿಕ್ಕಿದೆ ಅಂತ. ಹೌದು ಸರ್. ನಿಂಗೆ ಅದು ವಿಚಿತ್ರ ಅನ್ನಿಸ್ತಾ? ಹೌದು ಸರ್, ವಿಚಿತ್ರ ಅಂದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ ಸರ್. ಏನೋ ಆಗಿದೆ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸಿದೆ. ಮುಚ್ಚಿಡ್ತಿದ್ದಾರೆ ಅಂತ. ಹಾ, ಅದು ಹೇಗಾಗಿದೆ ಅಂದ್ರೆ ಯಾರಿಗಾದ್ರೂ ನಮ್ದು ಅಜ್ಜಿ ಇದ್ರು, ಅಜ್ಜಿಗಾದ್ರೂ ಏನಾದ್ರೂ ಆಗಿರ್ಬೇಕು ಹಂಗೆ ಹಿಂಗೆ ಅಂತ ನಂದು ಯೋಚನೆ. ಹಂಗೆ ಊರ್ಗ್ ಹೋಗ್ತೀನಿ ಸರ್ ಬೆಳಿಗ್ಗೆ. ಅಲ್ಲಿ ನಾಷ್ಟ ಮಾಡ್ಸಿರ್ತಾರೆ. ಊರಿಗೆ ಹೋದ ತಕ್ಷಣ, ಬೀದರ್ಗೆ ಸಿಟಿಗೆ ಹೋದ ತಕ್ಷಣ ನಾಷ್ಟ ಮಾಡಕ್ಕೂ ಮನ್ಸಿರಲ್ಲ ಸರ್. ಆದ್ರೂ ನಾಷ್ಟ ಮಾಡು ಅಂದ್ರೆ ಮಾಡಿರ್ತೀನಿ. 2 ಇಡ್ಲಿ ತಿಂದಿನಿ. ಬಟ್ ಅಲ್ಲಿವರೆಗೂ ನಿಮ್ಗೆ ಸತ್ಯ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಸರ್. ಹಂಗೆ ಊರ್ಗ್ ಹೋಗ್ತೀನಿ. ಹೋದ ತಕ್ಷಣ ಮನೇಲಿ ಹೋಗ್ತೀನಿ. ಮನೇಲೆಲ್ಲ ಸುಮಾರು ಜನ ಇರ್ತಾರೆ, ಟೆಂಟ್ ಎಲ್ಲ ಹಾಕಿರ್ತಾರೆ. ನೋಡ್ತೀನಿ, ಮನೇಲಿ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ, ನಮ್ಮಪ್ಪ ತೀರ್ಕೊಂಡಿರ್ತಾರೆ ಸರ್. ಅಯ್ಯೋ, ಅಂದ್ರೆ ಅಲ್ಲಿವರೆಗೂ ಹೇಳೇ ಇಲ್ಲ ನಿಮಗೆ? ಹೌದು ಸರ್, ಹೇಳಿಲ್ಲ ಸರ್. ಅಂದ್ರೆ ನೀವು ಅದು ನಾನ್ ಮನೆ ಮುಂದೆ ಹೋಗೋವರೆಗೂ ಹೇಳಿರ್ಲಿಲ್ವಾ? ಇಲ್ಲ ಸರ್, ಹೇಳಿಲ್ಲ. ಏನಾಗಿತ್ತು ತಂದೆಗೆ? ಹಾರ್ಟ್ ಆಗಿತ್ತು ಸರ್. ಓ, ಹಾರ್ಟ್ ಅಟ್ಯಾಕ್ ಆಗಿತ್ತಾ? ಹೌದು ಸರ್. ನಾನ್ ಊರ್ಗ್ ಬಂದಿನ್ ದಿವ್ಸನೇ ಹಿಂಗಾಗುತ್ತೆ ಅಂತ ನಂಬಕ್ ಆಗಿಲ್ಲ ಸರ್. ನನ್ಗೆ ಯಾರಾದ್ರೂ ಏನಾದ್ರು ಮಾಡಿರ್ಬೇಕು ಏನೋ ಅಂತ ನನ್ಗೆ ಸುಮಾರು ಕಾಡ್ತು ಸರ್. ಸುಮಾರು 1 ವರ್ಷ ಹಂಗೆ ನಾನು ಅದ್ರಲ್ಲೇ ಯೋಚನೆ, ಯಾರೇನ್ ಮಾಡಿದ್ರು, ಹಂಗೆ ಇದು ಏನು ಅಂತ ಅದೇ ತಲೆಯಲ್ಲಿ ಇತ್ತು ಸರ್ ನಂಗೆ. ಅಂದ್ರೆ ಯಾರೇನ್ ಮಾಡಿದ್ರು ಅಂದ್ರೆ ಅಂದ್ರೆ ಏನ್ ಅರ್ಥ ಅದು? ಸ್ವಲ್ಪ ಊರಲ್ಲೆಲ್ಲ ಸರ್ ಇದು ಮಾಡ್ತಿದ್ರು, ಸ್ವಲ್ಪ ತೊಂದ್ರೆ ಇತ್ತು ಸರ್. ಹಂಗಾಗಿ ಅಂದ್ರೆ ಸ್ವಲ್ಪ ಜಗಳ ಇತ್ತಾ? ಸ್ವಲ್ಪ ಜಗಳ ಇತ್ತು ಸರ್. ಅದು ಹೊಲ್ದು ಹಂಗೆ ಸ್ವಲ್ಪ. ಓಕೆ, ಅವ್ರೇನೋ ಮಾಡಿದ್ದಾರೆ ಅಂತ ನಿಮ್ ತಲೆಯಲ್ಲಿ ಓಡ್ತಾ ಇತ್ತು. ನಂಗೆ ಡೌಟ್ ಅಷ್ಟೇ. ಹಾ ಸರ್. ಬಟ್ ಸತ್ಯ ಏನಿತ್ತು? ಅದೇನ್ ತೀರ್ಪಾರದು ಮಾಡಿಲ್ಲ ಸರ್, ಗೊತ್ತಾಗಿಲ್ಲ. ಅದು ಇಷ್ಟು ಚೆನ್ನಾಗಿರೋ ಗಂಡಕ್ಕೆಲ್ಲ ಯಾಕೆ ಕಟ್ ಮಾಡ್ತೀರಾ, ಹಾರ್ಟ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್. ಹಂಗಾಗಿ ಅವ್ರು ಏನು ಮಾಡ್ಲಿಲ್ಲ ಸರ್. ನಾನು ಅವಾಗೆಲ್ಲ ಅಷ್ಟು ತಲೆಯಲ್ಲೆಲ್ಲ ಅಷ್ಟೆಲ್ಲ ಬುದ್ಧಿ ಇರ್ಲಿಲ್ಲ ಸರ್. ಜಾಸ್ತಿ ಹಂಗೆ ಮಾಡ್ಬೇಕಂತ. ನಾವ್ ಹೋಗೋಷ್ಟ್ರಲ್ಲಿ ಎಲ್ಲ ಹಾಸ್ಪಿಟಲ್ಗೆಲ್ಲ ಹೋಗಿ ತಂದ್ಬಿಟ್ರು, ಮನೇಲೆ ಇದ್ದಿದ್ರು. ಓಕೆ. ಹಂಗಾಗಿ ನಾನು ಏನು ಇದ್ ಮಾಡ್ಲಿಲ್ಲ ಸರ್. ಅದು ಆಯ್ತು ಹಂಗೆ ಬಿಟ್ವಿ ಹಂಗೆ. ಹೇಳಪ್ಪ. ಆಯ್ತು ಸರ್. ಇವಾಗ ಅದೇ ಲಾಕ್ಡೌನ್ ಮುಂಚೆಗೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ದೆ ಮುಂಚೆನು ನಾನು. ಅಂದ್ರೆ ತಂದೆದೆಲ್ಲ ಮುಗಿಸಿ ಮತ್ತೆ ಬೆಂಗಳೂರಿಗೆ ಬಂದ್ರಾ? ಮತ್ತೆ 1 ವರ್ಷ ಹಂಗೆ ಅಲ್ಲೇ ಇದ್ಬಿಟ್ಟು ಆಮೇಲೆ ಬಂದೆ ಸರ್ ಬೆಂಗಳೂರಿಗೆ. ಓಕೆ. ತಂಗಿ ಇದ್ದಾರಾ ನಿಮಗೆ? ಹಾ, ತಂಗಿ ಇದ್ದಾರೆ ಸರ್. ಓಕೆ. ಅವ್ರಿಗೆ ಮದುವೆ ಮಾಡಬೇಕು ಅಂತ ನೀವು ಮುಂಚೆನೆ ಬೆಂಗಳೂರಿಗೆ ಬಂದಿದ್ರಿ ಒಮ್ಮೆ? ಹೌದು ಸರ್. ಮತ್ ಬೆಂಗಳೂರು ಬಂದು ಮತ್ತೆ ಹಿಂಗೆ ಬೆಂಗಳೂರಲ್ಲೇ ಕೆಲಸ ಜಾಸ್ತಿ ಮಾಡಿರೋದು ಸರ್ ನಾನು. ಓಕೆ. ಬೆಂಗಳೂರಲ್ಲೇ ನಮ್ಮ ಅಣ್ಣ ಕರ್ಕೊಂಡ್ಬಿಟ್ಟು ಮತ್ತೆ ಅದು 1 ವರ್ಷ ಆದ್ಮೇಲೆ ಮತ್ತೆ ಬೆಂಗಳೂರು ಬಂದೆ. ಮತ್ತೆ ಕೆಲ್ಸ ಅದು ಮಾಡ್ತಿದ್ದೆ. ಹೋಟ್ಲ್ ಹಾಕಿದ್ರು ಅಣ್ಣ, ನಾನೇ ನೋಡ್ಕೊತಾ ಇದ್ದೆ. ನಾನೇ ಎಲ್ಲಾ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ಮತ್ತೆ ಅದೆಲ್ಲ ಸ್ವಲ್ಪ ಈ ಕಡೆ ಲೋಕಲ್ದವರೆಲ್ಲ ಟಾರ್ಚರ್ ಮಾಡ್ಬಿಟ್ಟು ತೆಗಿಯಕ್ ಹೇಳಿದ್ರು, ತೆಗ್ದ್ಬಿಟ್ವಿ. ಆಮೇಲೆ ಬೇರೆ ಬಿಸ್ನೆಸ್ ಮಾಡಿದೀನಿ. ಆಮೇಲೆ ಅಣ್ಣ ಕಾರ್ ತಕೊಂಡ್ರು, ಅಣ್ಣನ್ ಕಾರೇನ ಓಡ್ಸಿದ್ದೆ 1 ವರ್ಷ. ಆಮೇಲೆ ಎಲ್ಲ ಬಿಟ್ಬಿಟ್ಟು ಲಾಕ್ಡೌನ್ ಬಂತು ಸರ್. ಲಾಕ್ಡೌನ್ ಆದ್ಮೇಲೆ ಊರ್ಗ್ ಹೋದ್ವಿ ಎಲ್ರು. ಓಕೆ. ಅಂದ್ರೆ ಊರಲ್ಲೇ ನಾನು ಅಲ್ಲೇ ಮತ್ತೆ ಕೆಲ್ಸ ಸ್ವಲ್ಪ ಲಾಕ್ಡೌನ್ ಎಲ್ಲ ಮುಗೀತಲ್ಲ ಸರ್, ಬೆಂಗ್ಳೂರ್ಗೆ ಏನ್ ಹೋಗೋಣ ಅಂತ ಇಲ್ಲೇ ಮಾಡೋಣ ಅಂತಂದು ಅದು ಬ್ಲೂ ಡಾಟ್ ಕೊರಿಯರ್ ಸೇರ್ಕೊಂಡೆ ಸರ್. ಓಕೆ. ಈ ಕೆಲ್ಸ ಮಾಡ್ತಿದ್ದೆ ಅಲ್ಲೇ ಹಂಗೆ ಮಾಡ್ತಾ ಇದ್ದೆ. ತಂಗಿಯವ್ರ ಮದ್ವೆ ಒಂದು ಫಿಕ್ಸ್ ಮಾಡಿದ್ವಿ ಸ್ವಲ್ಪ ದಿವಸದಲ್ಲಿ. ಲಾಕ್ಡೌನ್ ದಲ್ಲೇ ಮದ್ವೆ ಮಾಡಿದ್ದು ಆಕ್ಚುಲಿ ತಂಗಿಯವ್ರದ್ದು. ಓಕೆ. ಸಾಲ ಅದು ತಂದ್ಬಿಟ್ಟು ಮದ್ವೆ ಆದ್ಮೇಲೆ ಹಂಗೆ ನಾನು ಅಲ್ಲೇ ಕೆಲ್ಸಕ್ಕೆ ಸೇರ್ಕೊಂಡೆ. ಹಂಗೆ ಮಾಡ್ತಿದ್ದೆ. ಆದ್ರೂ ಅಷ್ಟು ದುಡ್ಡು ಇರ್ಲಿಲ್ಲ ಸರ್. ನಾವು ಊಟ ಅದು ಮಾಡೋದು, ಮನೆ ಖರ್ಚದು ಅಲ್ಲಿಗೆ ಸರಿ ಹೋಗ್ತಿತ್ತು ಸರ್. ಸಾಲ ಏನು ತೀರ್ಸಕ್ ಆಗ್ತಾ ಇರ್ಲಿಲ್ಲ. ಓಕೆ. ಹಂಗೆ ಮಾಡ್ತಾ ಇದ್ವಿ, ಚೆನ್ನಾಗಿ ಮಾಡಿದ್ವಿ. ಆದ್ರೂ ಸಾಲ ತೀರ್ಸಕ್ಕಾಗ್ಲಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಬೆಂಗ್ಳೂರ್ಗ್ ಬಂದೆ ಸರ್. ಅದು ಸಾಲ ಇದ್ರ ಸಲಕ್ಕೆ ಅದ್ರ ಬೇರೆ ಕೆಲ್ಸ ಹಿಂಗೆ ಒಂದೇ ಸರ್ತಿ ಸಾಲ ತೀರ್ಸ್ಬೇಕು ಅಂತ ಸ್ವಲ್ಪ ದುರ್ದಿಂದೆಲ್ಲ ಆಗಿ ಅದು ಇದು ಇದ್ರಲ್ಲಿ ಹಾಕಿದ್ರೆ ಅದು ಏನು ಬರ್ತಾ ಇರ್ಲಿಲ್ಲ ಸರ್. ಅದ್ರಲ್ಲಿ ಹೋಗ್ತಿತ್ತು. ಸಾಲ ಒಂದ್ರದಿಂದ ಒಂದು ಜಾಸ್ತಿನೇ ಸಾಲ ಮಾಡ್ಕೊಂಡೆ ಸರ್. ಮತ್ತೆ
ಏನಕ್ಕೆ ಸಾಲ ಮಾಡ್ಕೊಂಡ್ರಿ? ಹಂಗೆ ಸರ್ ಇದ್ರಲ್ಲಿ ಆಗ್ಬಿಟ್ಟಿದೆ ಸರ್, ಗೇಮ್ ಅದು ಅಂತಾರಲ್ಲ ಸರ್, ಅದು ಹೇಳು, ಬೆಟ್ಟಿಂಗ್ ಆಡ್ತಿದ್ದೆ ಅಂತ. ಹೌದು ಸರ್, ಬೆಟ್ಟಿಂಗ್ ಏನಿಲ್ಲ ಸರ್, ಅದು ಒಂದು ಬೇರೆ ಬೆಟ್ಟಿಂಗ್ ಅನ್ಕೊಳ್ಳಿ ಸರ್, ಅದು ಐಡಿಯಾ ಅಂದ್ರೆ ಅದೇ. ಯಂಕಿ ಏನು ಕೈಲಿ ತಿಂದೋ ಕಾಲಲ್ಲಿ ತಿಂದೋ ಒಟ್ನ ಬಾಯೊಳಗೆ ಹೋಯ್ತು ನಂಗೆ, ಹಂಗಾಡ್ದೋ ಹಿಂಗಾಡ್ದೋ ಒಟ್ನಾಗ ಅದು ಬೆಟ್ಟಿಂಗ್ಗೆ ಜೂಜೆ ಅಂತ. ಹೌದು ಸರ್, ಆ ಥರನೇ ಸರ್. ಅಂದ್ರೆ ಈ ತಂಗಿ ಮದುವೆಗೆ ಮಾಡಿದ ಸಾಲ ತೀರಿಸ್ಬೇಕು ಅನ್ನೋ ಆತುರ ಇತ್ತು ಅವಾಗ. ಹೌದು ಸರ್. ಸೊ ಹಾಗಾಗಿ ಇದು ಒಂದು ಏನು ಕೈ ಹಿಡಿಬೋದೇನೋ ಅನ್ನೋ ನಂಬಿಕೆಯಲ್ಲಿ ಸ್ವಲ್ಪ ಕಳ್ಕೊಂಡ್ರಿ, ಸಾಲ ಮಾಡಿದ್ರಿ. ಹೌದು ಸರ್. ಮುಂದೇನಾಯ್ತು? ಲಾಭ ಗಳಿಸಿದ್ರಾ? ಇಲ್ಲ, ಏನ್ ಸರ್? ಇಲ್ಲಪ್ಪ, ಅದರಿಂದ ಲಾಭ ಬರ್ತಾನೆ ಅಂದೆ. ಸ್ವಲ್ಪ ಒಂದು ಫಸ್ಟ್ ಗೆ ಬಂತು ಸರ್, ಚೆನ್ನಾಗಿ ಬರ್ತೈತ, ಆಮೇಲೆ ಹಂಗೆ ಬರ್ತೈತಲ್ಲ ಚೆನ್ನಾಗಿ ಅಂತ ಅಂದ್ಬಿಟ್ಟು ಹಂಗೆ ಮತ್ತೆ ಕಂಟಿನ್ಯೂ ಮಾಡಿದೆ. ಅದು ಬಂದಿದ್ದು ಹೋಯ್ತು, ಮತ್ತೆ ಕೈಯಿಂದ ಹೋಗಿದೆ ಸರ್ ಸುಮಾರು. ಆಯ್ತು, ಮುಂದೆ ಹೇಳಪ್ಪ. ಹಂಗೆ ಸಾಲದು ಆಯ್ತು ಸರ್. ಈಗ ಸಾಲ ಆಗಿದೆ ಅಂತ ಮತ್ತೆ ಬೆಂಗಳೂರು ಬಂದು ಏನೋ ದುಡಿಯೋಣ ಅಂದ್ರೆ ಇಲ್ಲೂ ಅದು ದುಡ್ಡು ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ ಸರ್. ಇದ್ರಲ್ಲಿ ಹಂಗೆ ಕೆಲ್ಸ ಮಾಡಕ್ಕೂ ಮನ್ಸ ಆಗ್ತಾ ಇಲ್ಲ. ಹಂಗೆ ನೋಡ್ಕೊತಾ ಇದ್ದೆ ಸರ್, ನಿಮ್ದು ಕಾರ್ ಸೈಡ್ಗೆ ಹಾಕೊಂಡು ಕೆಲ್ಸ ಮಾಡ್ತಿದ್ದೀನಿ. ಅದ್ರ ಬಡ್ಡಿ ಕೊಡ್ಬೇಕಲ್ಲ ಸರ್, ಅದು ತಂದಿದ್ದು ಆ ಬಡ್ಡಿಗೆ ಅದಕ್ಕನೇ ಸರಿ ಹೋಗ್ತಾ ಇದೆ ಸರ್. ಅಸಲು ತೀರ್ಸೋಕ್ ಇನ್ನೆಲ್ಲಿ, ಬಡ್ಡಿ ಕಟ್ಟೋದೇ ಆಯ್ತು ಅಂತ. ಕಟ್ಟೋದೇ ಆಯ್ತು ಸರ್. ಎಷ್ಟಿದೆ ಸಾಲ? ಇದೆ ಸರ್, ಇವಾಗ ಒಂದ್ 12 ಲಕ್ಷ ಇದೆ ಸರ್. 12? ಹೌದು ಸರ್. ತಂಗಿ ಮದುವೆಗೆ ಅಷ್ಟೊಂದು ಸಾಲ ಮಾಡಿದ್ರಾ? ಅವಾಗ 6 ಲಕ್ಷ ಇತ್ತು ಸರ್. 6 ಲಕ್ಷ ಒಂದು ಅವ್ರಿಗೆ ಮತ್ತೆ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸರ್, ಹಂಗೆ ಇರ್ಬೋದು. ಮತ್ತೊಂದ್ ಸ್ವಲ್ಪ ಸಾಲ ಮಾಡ್ಕೊಂಡ್ವಿ, ಒಂದು 7-8 ಲಕ್ಷ ಆಯ್ತು ಸರ್. ಹಂಗೆ ನಾನ್ ಜಾಸ್ತಿ ಇದು ಮಾಡ್ಲಿಲ್ಲ ಸರ್ ಅವಾಗ, ಕೆಲಸ ಅದು ಇದು ಡಿಪ್ರೆಷನ್ ಆಗಿ ಸ್ವಲ್ಪ ದಿನ ಹಂಗೆ ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಸಾಲ ಹಂಗೆ ಜಾಸ್ತಿ ಆಗ್ಬಿಟ್ಟು ಹಂಗೆ ಜಾಸ್ತಿ ಬಡ್ಡಿ ಅದು ಬಡ್ಡಿ ಎಲ್ಲ ಮತ್ತೆ ಹೆಚ್ಚಿಗೆ ಆಗ್ತಾ ಇದೆ ಸರ್, ಹಂಗೆ ಜಾಸ್ತಿ ಆಯ್ತು. ಅಂದ್ರೆ ಈಗ ಬಡ್ಡಿ ಎಲ್ಲ ಸೇರ್ಸಿ 12 ಲಕ್ಷ? ಹೌದು ಸರ್. ಬಟ್ ಈಗ ದುಡಿಯೋ ಒಂದೇ ಕೈ ನಿಮ್ದು, ಅಥವಾ ದುಡಿಯೋರೊಬ್ಬರೇ ನೀವು? ತಾಯಿ ಏನ್ ಮಾಡ್ತಾರೆ? ತಾಯಿ ಊರಲ್ಲೇ ಕೆಲಸ ಮಾಡ್ತಾರೆ ಸರ್, ಅಲ್ಲಿ ಏನಾದ್ರು ಸುಮ್ಮನೆ ಸಿಕ್ಕಿನ ಕೆಲಸ ಮಾಡ್ತಾರೆ, ಇಲ್ಲ ಮನೇಲಿ ಇರ್ತಾರೆ. ಪಾಪ ಅವ್ರಿಗೆ ಸಾಲದ ಹೊರೆ ಅವ್ರಿಗೆ ಅಥವಾ ಅವರಿಂದ ಏನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಸರ್, ಏನು ಮಾಡಕ್ಕಾಗಲ್ಲ ಸರ್. ಅವರಿಗೂ ಮಾಡಿದ್ರು ಅವರಿಗೂ ಏಜ್ ಆಗಿಬಿಟ್ಟು ನಂಗೆ ಆಗಿದೆ ಸರ್, ಏನು ಮಾಡಕ್ ಆಗಲ್ಲ ಸರ್. ಹೌದು. ಬಟ್ ತಂಗಿ ಮದುವೆಗೆ ಎಷ್ಟು ಸಾಲ ಮಾಡಿದ್ರಿ ನೀವು? ಎಕ್ಸಾಕ್ಟ್ 5 ಲಕ್ಷ ಆಗಿದೆ ಸರ್ ಸಾಲ. ಮನೆ ಕಟ್ಟಿದ್ವಿ ಸರ್, ಮನೆದೊಂದ್ ಸ್ವಲ್ಪ ಇತ್ತು ಮುಂಚೆನೆ. ಎಲ್ಲ ಸರಿಯಾಗಿತ್ತು ಸರ್. ಅದು ನಾನು ಅವಾಗೆ ಅವಾಗೆ ಏನಾರ ಕೆಲಸ ಮಾಡಿದ್ರೆ ಸರಿಯಾಗಿ ಹೋಗ್ತಿತ್ತು ಸರ್. ನಾನು ಸ್ವಲ್ಪ ತಲೆಯಲ್ಲಿ ಹಾಕೊಂಡಿಲ್ಲ ಸರ್ ಅವಾಗ. ನಾನು ಸ್ವಲ್ಪ ತಂದೆನೂ ಇರ್ಲಿಲ್ಲ, ತಡಿಯಪ್ಪ ಇದು ಹೆಂಗ್ ತೀರ್ಸೋದು ಅಂತ ಅವಾಗ ಯೋಚನೆ ಬರ್ಲಿಲ್ವಾ? ಬಂತು ಸರ್, ಏನಾದ್ರು ಮಾಡ್ಬೇಕು, ಸ್ವಲ್ಪ ಆದ್ರೂ ತೀರ್ಸ್ಬೇಕು ಅಂತ ಮಾಡ್ತಿದ್ದೆ. ಅದ್ರೂ ಅದು ಡ್ಯೂಟಿ ಮಾಡಿದ್ದು ಅದಕ್ಕ ಊಟ ಮಾಡಿಕ್ಕೆ ಅದಕ್ಕ ಸರಿ ಹೋಗ್ತಿತ್ತು ಸರ್. ಜಾಸ್ತಿ ಏನ್ ಸಂಬಳ ಇರಲಿಲ್ಲ, 12,000 13,000 ಮಿಕ್ಕುತ್ತೆ ಸರ್ ಮಂತ್ಲಲ್ಲಿ. ಅದೇನು ಆಗಲ್ಲ ಸರ್. ಹೌದು. ಹಂಗೆ ಜಾಸ್ತಿನೇ ಆಗ್ಬಿಡ್ತು ಸಾಲ. ಆಮೇಲೆ ಏನು ಮಾಡಕ್ ಆಗ್ಲಿಲ್ಲ ಸರ್. ಇನ್ನು ಹಂಗೆ ಹೋಗ್ತಾ ಇದೆ ಮುಂದೆ. ಏನು ಗೊತ್ತಾಗ್ತಾ ಇಲ್ಲ ಸರ್ ಜೀವನದಲ್ಲಿ, ಏನ್ ಮಾಡ್ಬೇಕು, ಹೆಂಗ್ ದುಡ್ಡು ಮಾಡ್ಬೇಕು, ಏನ್ ಕೆಲ್ಸ ಮಾಡ್ಬೇಕು, ಎದ್ರಲ್ಲಿ ಹೋಗ್ಲಿ ಎದ್ರಲ್ಲಿ ಇಲ್ಲ, ಏನ್ ಬಿಸ್ನೆಸ್ ಮಾಡ್ಲಿ, ಹಂಗ ಹಿಂಗ ತಲೆ ಓಡ್ತಾನೆ ಇದೆ ಸರ್. ಆದ್ರೆ ಒಂದು ಅರ್ಥ ಆಗ್ತಾ ಇಲ್ಲ ಸರ್, ಏನ್ ಮಾಡ್ಲಿ. ಬಟ್ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ಏನಾದ್ರು ಗಮನ ಕೊಡುವಷ್ಟು ಓದಿಲ್ವಾ ನೀವೇನು? ಅಷ್ಟೇ ಸರ್, ಐತೆ ಎಲೆಕ್ಟ್ರಿಷಿಯನ್ ಮಾಡ್ಬಿಟ್ಟು ಅದು ರಿಸಲ್ಟ್ ಎಲ್ಲ ಬಂದಿದೆ ಸರ್. ಎಲೆಕ್ಟ್ರಿಷಿಯನ್ ಕೆಲ್ಸನೂ ಬರುತ್ತೆ ಸರ್ ನನ್ಗೆ. ಅಲ್ಲಪ್ಪ, ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋ ಕಡೆ ಏನು ಪ್ರಯತ್ನ ಮಾಡಿಲ್ಲ? ಆತರ ಏನು ಮಾಡ್ಲಿಲ್ಲ ಸರ್. ಬಟ್ ಈಗ ನಿಮ್ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಇದಾರಾ? ಇದಾರೆ ಸರ್, ಅವರು ಒಬ್ರೇ ಇದಾರೆ ಸರ್. ಚಿಕ್ಕಪ್ಪ ಒಬ್ರೆ. 3 ಜನ ಸರ್, 4 ಜನ ಸರ್ ನಮ್ಮ ಅಪ್ಪ ಅಣ್ಣ ತಮ್ಮರು. ಅದ್ರಲ್ಲಿ 3 ಜನ ತೀರ್ಕೊಂಡ್ ಬಿಟ್ಟಿದ್ದಾರೆ ಸರ್. ಒಬ್ರೇ ಚಿಕ್ಕಪ್ಪ ಅಷ್ಟೇ ಇದ್ದಾರೆ ಇವಾಗ, ಲಾಸ್ಟ್ನವ್ರು. ಅಲ್ಲ ಕಣಯ್ಯ, ಈಗ ಒಬ್ಬ ಮಗ
12-13 ಲಕ್ಷ ಸಾಲ ಅಂದ್ರೆ ಅದು ಯಾಕೆ ಅಷ್ಟು ದಡ್ಡತನ ಮಾಡ್ಕೊಂಡ್ರಿ? ಈಗ ತಂಗಿ ಮದುವೆಗೆ 5 ಲಕ್ಷ 6 ಲಕ್ಷ ಖರ್ಚು ಮಾಡಿ, ಅದು ಸ್ವಲ್ಪ ಲಾಕ್ಡೌನ್ ಟೈಮಲ್ಲಿ ಅಷ್ಟೊಂದು ಖರ್ಚು ಮಾಡಿ ಅದು ಹೆಂಗೆ ಮದುವೆ ಮಾಡಿದ್ರಿ? ಚಿಕ್ಕದಾಗೆಲ್ಲ ಮುಗ್ದೋಗ್ತಿದ್ದೋ ಆ ಸಮಯದಲ್ಲಿ. ಸಂಘ ಅದು ಇತ್ತು ಸರ್, ಅವಾಗ ಸಂಘದಲ್ಲೂ ಸಾಲ ಇತ್ತು, ಅವಾಗ ಹಂಗೆ ಹೊರಗಡೆ ತೆಗೆದ್ಬಿಟ್ವಿ ಒಂದ್ ಸ್ವಲ್ಪ. ಅಲ್ಲ ಅದೇ ನಾನು ಅದನ್ನೇ ಹೇಳ್ತಿರೋದು, ತಂಗಿ ಲಾಕ್ಡೌನ್ ಟೈಮಲ್ಲಿ ಮದುವೆಗೆ ಅವಕಾಶನೇ ಕೊಡ್ತಿರ್ಲಿಲ್ಲ, ಚಿಕ್ಕದಾಗಿ ಎಲ್ಲ ಮನೆ ಒಳಗಡೆನೆ ಮದುವೆ ಮುಗ್ದೋಗವು. ಸೊ 5 ಲಕ್ಷ ಏನು ಮಾಡಿದ್ರಿ ತಂಗಿ ಮದುವೆಗೆ ಎಂದೆ? ಅದೇ ಸರ್, ಒಂದು ಎರಡೂವರೆ ತೊಲೆ ಬಂಗಾರ ಕೊಟ್ಟಿದ್ವಿ ಸರ್, ಅದೇ ಅವ್ರಿಗೆ. ಅವಾಗಿನ ಟೈಮಲ್ಲಿ ಅದು 48-46 ಏನೋ ಇತ್ತು ಸರ್ ಒಂದು ತೊಲೆಗೆ. ಮದುವೆ ಹೊರಗಡೆ ಆದ್ರೇನು ಒಳಗಡೆ ಆದ್ರೇನು ಕೊಡೋದು ಕೊಡ್ಲೇಬೇಕು ಅಂತ. ಹೌದು ಸರ್, ಕೊಡ್ಲೇಬೇಕಲ್ಲ ಸರ್, ಚೆನ್ನಾಗಿರ್ತಾರೆ, ಒಬ್ರೇ ಇದಾರೆ, ಕೊಡ್ಬೇಕಂತ ಕೊಟ್ಬಿಟ್ವಿ ಸರ್. ಈಗ ಒಬ್ಬ ಮಗನಾಗಿ ಅದನ್ನ ಭಾಳ ತಲೆ ಮೇಲೆ ಹೊತ್ಕೊಂಡು ಈಗ ಆಯ್ತಪ್ಪ, ನಿಮ್ದೇನು ಒಂಚೂರು ಜಮೀನ್ ಗಿಮೀನ್ ಏನು ಇಲ್ವಾ? ಐತೆ ಸರ್, ಜಮೀನ್ ಐತೆ, 1/2 ಎಕರೆ ಐತೆ. ಅರ್ಧ ಎಕರೆ ಸರ್. ಈಗ ನಂಬಿಕೆ ಇದೆಯಾ? ಅದನ್ನೇ ಇವಾಗ ಸ್ವಲ್ಪ ತೆಗೆದ್ಬಿಟ್ಟು ಕೊಡ್ಬೇಕಂತ ಇದೀನಿ ಸರ್. ನಾನು ಈಗ ಏನ್ ಮಾಡಕ್ ಆಗಲ್ಲ ಸರ್, ಈಗ ನಾನು ಒಬ್ನೇ. ಅದನ್ನೇ ಹೇಳಕ್ ಬಂದೆಯಪ್ಪ. ನೋಡಪ್ಪ, ಮನುಷ್ಯ ಇದ್ರೆ ದುಡ್ಕೊಬಹುದು, ಇನ್ನು ತಗೊಳ್ಬಹುದು, ತೊಂದರೆ ಇಲ್ಲ. ಅಂದ್ರೆ ಈಗ ಪೂರ್ವಜರಿಂದ ಬಂದಿರೋ ಆಸ್ತಿನ ಚಿಕ್ಕ ಪುಟ್ಟದಕ್ಕೆಲ್ಲ ಮಾರ್ಕೊಳ್ಳೋರೆಲ್ಲ ಬೇಕಿಲ್ಲ. ಬಟ್ 12 ಲಕ್ಷ ಒಬ್ಬ ಮಗ ಅಂದಾಗ ಅದು ಸ್ವಲ್ಪ ದೊಡ್ಡದೇ ಆಯ್ತು ಕಣಯ್ಯ, ಅಲ್ವಾ? ಈಗ ತಾಯಿ ಆದ್ರೂ ನೀವಾದ್ರೂ, ಯಾಕಂದರೆ ನೀನೊಂಚೂರು ನೆಮ್ಮದಿಯಾಗಿದ್ದರೆ ದುಡಿಮೆ ಮಾಡ್ಕೊಳ್ಬೋದು. ಈಗ ನಿಮ್ಮ ಬದುಕಲ್ಲಿ ನಡೀತಾ ಇರೋ ದುಡಿಮೆ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಚೆನ್ನಾಗೇ ಇದೆ, ಬಟ್ ಸಾಲಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆ, ಹೌದಲ್ಲಪ್ಪ? ಹಾ ಸರ್, ಸಾಲದೊಂದೇ ಟೆನ್ಷನ್ ಸರ್, ಇಲ್ಲ ಅಂದ್ರೆ ನಂಗೆ ತುಂಬಾ ಚೆನ್ನಾಗಿದೆ ಸರ್ ನನ್ನ ಜೀವನ. ಈಗ ಹಾಗೆ ನೋಡಿದ್ರೆ ನಿಮ್ ನಡೀತಿರೋ ದುಡಿಮೆ ಸರಿನೇ ಇದೆ ಅಥವಾ ಚೆನ್ನಾಗೇ ಇದೆ, ಬಟ್ ಮುಂದೆ ಇರೋ ಹಿಮಾಲಯ ಪರ್ವತದಂತಹ ಸಾಲ ನೋಡಿದ್ರೆ ಈ ದುಡಿಮೆ ಗರಿಕೆ ಹುಲ್ಲಿಗೆ ಸಮಾನ ಅನ್ನಂಗೆ ಅನಿಸ್ತಾ ಇದೆ. ಹಾ ಸರ್, ಇನ್ನೊಂದು ಸರ್, ಕೆಲಸ ಮಾಡಕ್ಕೂ ಆ ಸಾಲು ನೆನ್ಪು ಮಾಡ್ಕೊಂಡಿದ್ರೆ ಕೆಲಸ ಮಾಡಕ್ಕೂ ನಂಗೆ ಹಿಂಗೆ ಶಕ್ತಿ ಇಲ್ದಂಗ ಆಗ್ತಾ ಇದೆ ಸರ್. ತುಂಬಾ ಒಂಥರ ರೂಮಲ್ಲಿ ಹೋಗ್ಬಿಟ್ಟು ಒಬ್ನೇ ಕೂತ್ಕೊಂಡಿರ್ತೀನಿ, ಒಂದೊಂದ್ಸರ್ತಿ ಸುಮ್ನೆ ಹೆಂಗ್ ಮಾಡ್ಬೇಕು ಹಂಗಿಲ್ಲ, ಕೆಲಸ ಮಾಡಕ್ಕೂ ಇದು ಆಗಲ್ಲ ಸರ್, ಒಂಥರ ಇದು ಆಗುತ್ತೆ ಸರ್, ಹುಚ್ಚು ಹಿಡ್ದಂಗ ಆಗ್ಬಿಡ್ತಾ ಇದೆ. ಹೌದಪ್ಪ, ಈಗ ನನಗೆ ಅರ್ಥವಾಯ್ತಯ್ಯ, ತಂಗಿ ಅಥವಾ ಮನೆಗೋಸ್ಕರನೇ ಮಾಡಿದ್ಯಾ, ಬಟ್ ಇಲ್ಲೊಂಚೂರು ಎಡವಟ್ಟು ನೀನು ಮಾಡ್ಕೊಂಡಿದ್ದೀಯಾ, ಈ ಬೆಟ್ಟಿಂಗು ಅಥವಾ ಇಲ್ಲೇನೋ ಒಂಚೂರು ನೀನು ಮಾಡ್ಕೊಂಡಿದೀಯಲ್ಲಪ್ಪ. ಅದೇನೇ ಇರ್ಲಿ, ಸಾಲ ತೀರಿಸ್ಲಿಕ್ಕೆ ಈ ಮಾರ್ಗಗಳು ಒಳ್ಳೇದಲ್ಲ, ಆಯ್ತಾ? ಯಾಕಂದ್ರೆ ಅವೆಲ್ಲ ನಿಮಗೆ ಹುಚ್ಚಿಡಿಸ್ಬಿಟ್ಟು ನಿಮ್ಮನ್ನು ಬರ್ಬಾದ್ ಮಾಡಿ ಬೀದಿಗೆ ಬಿಟ್ಬಿಡ್ತವೆ. ಮೊದ್ಲೆಲ್ಲ ಲಾಭನೇ ಕೊಡ್ತವೆ, ಯಾಕಂದ್ರೆ ಲಾಭ ಕೊಟ್ರೆ ತಾನೇ ಒಬ್ಬ ಕಸ್ಟಮರ್ ಅಲ್ಲಿ ಉಳಿಯೋದು. ಆಮೇಲೆ ಜುಟ್ಟು ಜನಿವಾರ ಎಲ್ಲ ಇಟ್ಕೊಳ್ತಾರೆ, ಅವ್ರ ಕೈಯಲ್ಲೇ ಇರುತ್ತೆ ಸರ್. ಇದು ನನ್ಗೆ ಇವಾಗ ಗೊತ್ತಾಗಿದೆ ಸರ್, ಅದು ಅವ್ರದ್ದು ಏನಿರುತ್ತಲ್ಲ ಅವ್ರ ಕೈಯಲ್ಲೇ ಇರುತ್ತೆ ಎಲ್ಲ ಸಿಸ್ಟಮ್ ಎಲ್ಲ. ಅದಕ್ಕೆ ಸಾಲ ಯಾರು ಆಡಕ್ ಹೋಗ್ಬಾರ್ದು ಸರ್. ನಮಗ್ ಇವಾಗ ಆಗಿದೆ ಬಿಡಿ ಸರ್, ಏನು ಈಗ ನಾನೇನಾದ್ರೂ ಮಾಡ್ತೀನಿ, ಸ್ವಲ್ಪ ತೆಗೆದ್ಬಿಟ್ಟೆ ತೀರ್ಸ್ಕೊಂಡ್ ಬಿಡ್ತೀವಿ, ಸ್ವಲ್ಪ ದಿನ ಡಿಪ್ರೆಷನ್ ಇಲ್ಲಿದೀವಿ ಅಷ್ಟೇ. ಕೇಳಿಸ್ಕೊ, ಆಯ್ತು, ಅರ್ಥವಾಯ್ತು. ನೀವು ಸಾಲ ತೀರಿಸ್ಲಿಕ್ಕೆ ಈ ಮಾರ್ಗ ಹಿಡಿದಿದ್ದು ತಪ್ಪು, ಮತ್ತು ಅದು ಇವತ್ತು ನಿಮಗೆ ಪಶ್ಚಾತ್ತಾಪ ಆಗಿದೆ, ತಿದ್ದುಕೊಂಡಿದ್ದೀರಾ, ಅದು ವೆಲ್ ಆ್ಯಂಡ್ ಗ್ರೇಟ್. ಬಟ್ ನೀವು ಹೇಳ್ತಿದ್ದೀರಾ ಇನ್ಯಾರು ಕೂಡ ಈಗ ನಿಮ್ಮಷ್ಟೇ ಒಂಚೂರು ಏನು ಜಾಗ ಆಸ್ತಿ ಇರೋರೇ ಇರ್ತಾರೆ ಅಂತ ಇಲ್ಲ ಅಲ್ವನಪ್ಪ? ಏನು ಮಾರಿಬಿಟ್ಟು ತೀರ್ಸೋಕೆ ಏನೋ ನಿಮ್ ನಡೆಯುತ್ತೆ, ಇಲ್ದವ್ರು ಎಷ್ಟು ಜನ ಇದ್ದಾರೆ? ಇಲ್ದವ್ರು ಸುಮಾರು ಜನ ಆಡ್ತಾ ಇದ್ದಾರೆ ಸರ್, ಸುಮಾರು ಏನೋ ತೀರ್ಕೊಳ್ತಾ ಇದಾರೆ, ಅದೇ ಬೇಜಾರಾಗ್ತಾ ಇದೆ ಸರ್ ನಮ್ಗೆ. ತಾಯಿ ತಂದೆಗಳು ಕಿಡ್ನಿ ಮಾರಿ ಸಾಲ ತೀರ್ಸ್ಬೇಕಾಗುತ್ತ ಮೇಲೆ. ಹೌದು ಸರ್. ಆ ಪರಿಸ್ಥಿತಿಗೆ ಯಾರು ಹೋಗಬಾರ್ದು ಅಂತ ನಿನ್ನ ಬಾಯಲ್ಲಿ ಬಂತಲ್ಲಪ್ಪ, ಅದು ನಿನ್ನ ದೊಡ್ಡ ಗುಣ. ಬಟ್ ಯಾವುದೇ ಆದ್ರೂ ಅಷ್ಟೇ, ಈಗ ಒಂಚೂರು ಮಾರಿ ಆದರೂ ಸರಿನಪ್ಪ, ಮೊದಲು ಇದನ್ನು ತೀರಿಸ್ಕೊ, ಆಯಿತಾ? ನಿನಗೆ ದುಡಿಯೋ ಶಕ್ತಿ ಇದೆ ಕಣೆಯ, ಬಾಡಿಗೆ ಮಲ್ಲಾದ್ರೂ ನಾನು ಜೀವನ ಮಾಡ್ತೀನಿ ಅನ್ನೋ ಛಲ ಇದೆ, ಅರ್ಥ ಆಯ್ತಲ್ಲ? ಹೌದು ಸರ್, ಇದೆ ಸರ್. ನಾನು ಒಂದು 5 ವರ್ಷ 10 ವರ್ಷದಲ್ಲಿ ಅಥವಾ ಒಂದ್ ಎಕರೆ ಮಾರ್ಬಿಟ್ರೆ ಇದು ಮಾರ್ತೀನಲ್ಲ ಸರ್, ಒಂದ್ 5-10 ವರ್ಷದಲ್ಲಿ ನಾನು ತಗೊಂಡ್ಬಿಡ್ತೀನಿ ಒಂದ್ ಛಲ ಇದೆ ಸರ್ ನನ್ನ ಹತ್ರ. ಅಷ್ಟೇ ಬೇಕಾಗಿರೋದು, ಇಷ್ಟೇ ತಿಳ್ಕೊಳಪ್ಪ. ಹಣ ಬರುತ್ತೆ, ಹಣ ಹೋಗುತ್ತೆ, ಆದರೆ ಚಪಲಗಳು, ಚಟಗಳು, ವ್ಯಸನಗಳು ನಿಮ್ಮನ್ನು ತುಂಬ ದೊಡ್ಡ ಮಟ್ಟಕ್ಕೆ ಸರ್ವನಾಶ ಮಾಡಿಬಿಡ್ತವೆ. ಇದೇ ತಂಗಿ ಮದುವೆಗೆ ಏನು ಸಾಲ ಮಾಡಿದ್ರಿ ಅದನ್ನ ಸುಮ್ಮನೆ ನೀವು ತೀರಿಸ್ಕೊಳ್ಬೋದಿತ್ತು, ಅದನ್ನು ಮೀರಿ ಒಂದಷ್ಟು ಏನೋ ನೀನು ಮಾಡಿಕೊಂಡಲ್ಲ. ಈ ವ್ಯಸನಗಳಿಂದ ನಿನ್ನ ಭಾರ ಹೆಚ್ಚಾಯ್ತು ಹೊರತು ಯಾವುದೇ ಭಾರ ಇಳಿಲಿಲ್ಲ ಸರ್, ತುಂಬಾ ಜಾಸ್ತಿನೇ ಆಯ್ತು ಸರ್, ಇಳಿಲಿಲ್ಲ. ಅದಕ್ಕೆ ನಾಳೆ ನಿನ್ನ ಬದುಕು ನೋಡಪ್ಪ, 4 ದಿನ ಸಂತೆ, 4 ದಿನದ ಬದುಕಿದು.
ಸೊ ಒಂಚೂರು ಮಾರಿ ಆದರೂ ಸರಿ ಮೊದಲು ಇದನ್ನು ತೀರಿಸ್ಕೊ, ಅದರಲ್ಲಿ ಯಾವುದೇ ತಪ್ಪಿಲ್ಲಪ್ಪ, ಅದನ್ನು ಯಾರು ಏನು ಹೇಳಿದ್ರು ತೊಂದರೆ ಇಲ್ಲ. ನೀನೊಂಚೂರು, ಯಾಕಂದರೆ ಒಬ್ಬ ಮಗನಾಗಿ ನಿನ್ನ ತಾಯಿಗೆ ನೀನು ಇಷ್ಟು ನರಳಾಟ ಪಡ್ತಿರೋದು, ನಾಳೆ ಏನೋ ಕೆಟ್ಟ ಯೋಚನೆ ಬಂದು ಏನೋ ಕೆಟ್ಟದ್ದು ನಡೆದೋದ್ರೆ ಇರೋ ತಾಯಿಗೆ ಯಾರು ಹೊಣೆ, ಅಥವಾ ತಾಯಿಗೆ ಯಾರು ಆಸರೆ? ಹೌದು ಸರ್, ನನಗೂ ಸುಮಾರು ಯೋಚನೆ ಬಂದಿತ್ತು ಸರ್ ಆತರ. ನಮ್ಮ ಅಮ್ಮನ್ ಮುಖ ನೋಡಿ, ನಮ್ ತಂಗಿಯದು ಮಗು ಇದೆ ಸರ್, ಚಿಕ್ಕ ಮಗು ಇದೆ. ಆ ಮಗು ನೋಡಿದ್ರೆ ನಮ್ಗೆ ಬೇಡಪ್ಪ, ಆ ಆಲೋಚನೆ ಬೇಡಪ್ಪ. ನಾನು ಹೇಳ್ತೀನಿ, ಒಂದು ಚಿಕ್ಕ ಮನೆ ಇಲ್ದವರು ಮೆಟ್ರೋ ಸ್ಟೇಷನ್ ಅಡಿ ಬದುಕ್ತಿರೋರು ಎಷ್ಟು ಜನ ಇದ್ದಾರಪ್ಪ. ಸುಮ್ಮನೆ ನೀನು ಆ ಕಾರಲ್ಲಿ ಓಡಾಡ್ತೀಯಲ್ಲಪ್ಪ ಸಿಟಿ ಒಳಗಡೆ ಎಲ್ಲ ಪ್ಯಾಸೆಂಜರ್ಸ್ಗಳು ಕುಡಿಸ್ಕೊಂಡು, ಅವಾಗ ಸುಮ್ಮನೆ ನೋಡಪ್ಪ, ಅಲ್ಲಿ ಒಂದೊಂದು ಗುಡ್ಲು ಕಟ್ಕೊಂಡು ಬದುಕೋರಿದ್ದಾರೆ, ಒಂದು ಟಾರ್ಪಲ್ ಕಟ್ಕೊಂಡು ಬದುಕೋರಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಆ ಎಲ್ಲ ಅವರ ಬದುಕನ್ನು ನೋಡಿದಾಗ ನಿಮಗೆ ಅವೆಲ್ಲ ಏನು ಹೇಳ್ತಿದ್ದಾವೆ ಅಂದರೆ, ಬದುಕುವ ಛಲ ಇದ್ದುಬಿಟ್ರೆ, ನಾನು ಬದುಕಬೇಕು ಅಂತ ಛಲ ಇದ್ದರೆ ನಾನು ಗುಡ್ಲಾಕೊಂಡಾದರೂ ಬದುಕ್ತೀನಿ. ಯಾಕಂದರೆ ಭಾಗ್ಯಗಳು ಬರೋದು ದುರಾದೃಷ್ಟ ಅಥವಾ ಅದೃಷ್ಟ, ಅದು ಯಾವಾಗ ಬೇಕಾದರೂ ಬರ್ಬೋದು, ಇರೋದು ಕಿತ್ಕೊಂಡು ಹೋಗ್ಬೋದು, ಇಲ್ಲದೆ ಇರೋದು ಏನೋ ಒಂದು ಯೋಗ ಲಕ್ ಹೊಡಿಬೋದು. ಆದರೆ ಬದುಕ್ತೀನಿ ಅನ್ನೋ ಛಲ ಇರಬೇಕು. ಆ ಮೆಟ್ರೋ ಸ್ಟೇಷನ್ ಅಡಿ ಬದುಕೋನಿಗಿಂತ ನನ್ನ ಬದುಕು ಕಡಿಯಾಗೇನಿಲ್ಲ. ಇವತ್ತಿಗೂ ನನ್ನ ತಾಯಿನ ಬೆಂಗಳೂರಿಗೆ ಕರ್ಕೊಂಡು ಬಂದು ಕೂಡ ನನ್ನ ಬಾಡಿಗೆ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಬದುಕುವಷ್ಟು ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ, ಕಸಬಿದೆ ಕೈಲಿ. ಅದಕ್ಕೆ ಸಾಲ ಇಷ್ಟು ಮಾಡಿಕೊಂಡು ದಿವಸ ಕೊರ್ಕೊಂಡು ರೋಗ ಬರೆಸ್ಕೊಂಡು ಡಿಪ್ರೆಷನ್ಗೆ ಹೋಗಿ ಇರೋದು ಜೀವನ. ಅಂದರೆ ಆಸ್ತಿ ಇರೋದು, ಮನೆ ಇರೋದು, ಕಾರ್ ಇರೋದು, ಬಂಗ್ಲೆ ಇರೋದು ಮನುಷ್ಯನ ಸಂತೋಷಕ್ಕೆ ತಾನೇ. ಯಾಕಂದ್ರೆ ಏನು ಮನೆ ಕಡೆ ತುಂಬ ಆದಾಯ ಇದ್ದು, ನೀವು 2-3 ಮಕ್ಕಳಿದ್ದು, ನಿಮಗೆಲ್ಲ ಶಕ್ತಿ ಇದ್ದು ಕೂಡ ಇದ್ದಿದ್ರೆ ನಾನು ಮಾರಬೇಡಿ ಅಂತಲೇ ಹೇಳ್ತಾ ಇದ್ದೆ. ಸೊ ಇರೋನು ಮಗ, ಇರೋದೊಂದು ಜೀವನ, ಇದನ್ನು ತೀರಿಸ್ಕೊ, ತಾಯಿಗೂ ಕನ್ವಿನ್ಸ್ ಮಾಡು. ಇದನ್ನು ತೀರಿಸ್ಕೊಂಡು ಒಂದೊಳ್ಳೆ ರೀತಿಯಲ್ಲಿ ನೀನು ನೆಮ್ಮದಿಯಾಗಿದ್ದರೆ ತಾಯಿಗೂ ಒಂದು ಖುಷಿ. ಜಗತ್ತೇನಾದರೂ ಅನ್ಲಿ, ನಿನ್ನ ಅಕ್ಕಪಕ್ಕದವರು ಒಡ ಹುಟ್ಟಿದವರು ನೋಡು ಬೇಕಿತ್ತ ಇವರಿಗೆಲ್ಲ ಇದು ಆಸ್ತಿ ಮಾರಿಬಿಟ್ಟು ಸಾಲ ತೀರಿಸೋ ಪರಿಸ್ಥಿತಿಗೆ ಬಂದರು, ಅದು ಇದು ಏನಾದರೂ ಅನ್ಲಪ್ಪ, ಅವ್ರು ಯಾರೂ ಬಂದು ಕೊಡಲ್ಲ. ಹೌದು ಸರ್. ಹಾಗಾಗಿ ನಿನಗೆ ಯಾವಾಗಲೂ ಬದುಕನ್ನೇ ಮುಗಿಸಿಕೊಳ್ಳುವ ಯೋಚನೆ ಬಂದಾಗ ಒಂದು ನೆನಪಿಟ್ಟುಕೋ, ಜೀವನದಲ್ಲಿ 50-45ನೇ ವಯಸ್ಸಲ್ಲೂ ಕೂಡ ಭಗವಂತ ನಿನ್ನ ಪಾಲಿಗೆ ಅತಿ ದೊಡ್ಡ ಸಿರಿ ಸಂಪತ್ತನ್ನು ಕೊಡ್ಬೋದು, ಯಾರಿಗೆ ಗೊತ್ತಾ. ಆದರೆ ಮನುಷ್ಯನಿಗಿರುವ ಅತಿ ದೊಡ್ಡ ಸವಾಲು ಅಂದರೆ ಸುಮ್ಮನೆ ಬದುಕಿರಷ್ಟೇ. ಬದುಕಿದ್ದವನ ಬದುಕಲ್ಲಿ ಭಾಗ್ಯಗಳು ಪವಾಡಗಳು ನಡೀತವೆ. ನೀನು ಬದುಕಿ ಇಲ್ಲ ಅಂದರೆ ಏನು ನಡೀತವೆ? ಸುಮ್ಮನೆ ಬದುಕು, ದುಡಿಮೆ ಮಾಡು, ಅವರಿವರನ್ನು ನೋಡಬೇಡ. ನಿನ್ನ ಕಷ್ಟ ತೀರಿಸ್ಕೊಳ್ಳಿಕ್ಕೆ ಕೆಟ್ಟ ಮಾರ್ಗವನ್ನು ಹಿಡ್ಕೊಂಬೇಡ. ಯಾಕಂದರೆ ಕೆಟ್ಟ ಮಾರ್ಗಗಳು ಕಷ್ಟ ತೀರಿಸಲ್ಲ, ಇನ್ನಷ್ಟು ಕಷ್ಟವನ್ನು ಹೆಚ್ಚಿಸ್ತವೆ. ಹೌದು ಸರ್, ಹಂಗೆ ಆಗಿದೆ ಸರ್, ನೀವು ಹೇಳೋದು ಕರೆಕ್ಟ್. ನಿಮ್ಮ ತಾಯಿ, ನಿಮ್ಮ ತಂಗಿ ಅಥವಾ ಅವ್ರ ಕುರಿತಾಗಿ ಪಾಪ ಏನೋ ಉಂಡೋ ತಿಂದೋ ಹಾಳು ಮಾಡಿಯೋ ಏನೋ ಮಾಡಿಲ್ಲ ಪಾಪ. ನೀವು ಏನೋ ಮನೆ ಪರಿಸ್ಥಿತಿ ಹಿಂಗಿದೆಯಲ್ಲ, ಏನೋ ಇಲ್ಲೊಂಚೂರು ಒಳ್ಳೇದಾಗ್ಬೋದು ಅಂತ ಹೋದ್ರಿ, ಬಟ್ ಅದು ತಪ್ಪು ಅಂತ ಗೊತ್ತಾಗಿದೆ, ಅಷ್ಟು ಸಾಕು. ತಾಯಿ ಅಥವಾ ತಂಗಿ ಇವರೆಲ್ಲರ ಜೊತೆ 4-6 ಕಾಲ ನೀವು ಬದುಕಬೇಕು, ನಿಮಗೂ ಒಳ್ಳೆ ದಿನಗಳು ಬರ್ತಾವೆ. ಸೊ ಮೊದಲು ಈ ಸಾಲದಿಂದ ಬಿಡುಗಡೆ ಆಗಲಿಕ್ಕೆ ಏನು ಮಾಡಬೇಕು ಅದನ್ನು ಕಡಾಖಂಡಿತವಾಗಿ ಬೇಗ ಮಾಡಿ. ಅದನ್ನು ಮಾಡಿಕೊಂಡು ಈ ಕಡೆ ಇಲ್ಲಿ ಕ್ಯಾಬ್ ಓಡಿಸ್ಕೊಂಡು ದುಡಿಮೆ ಮಾಡಿಕೊಂಡು ಯಾವುದೇ ಚಟಕ್ಕೆ, ಯಾಕಂದರೆ ಒಂದು ಸಿಗರೇಟ್ಗೋ, ಒಂದು ಪಾನ್ ಪರಾಕ್ಕೋ, ಒಂದು ವಿಮಲ್ಗೋ, ಇನ್ಯಾವುದಕ್ಕೋ 1 ರೂಪಾಯಿ ವೇಸ್ಟ್ ಮಾಡ್ತಿರಲಿಲ್ಲ. ಆ 1 ರೂಪಾಯಿ ಕೂಡ ಜೀವನವನ್ನು ಅರಳಿಸಬಲ್ಲವು. ಹಾಗಾಗಿ ಚಟ ಇಲ್ಲದೆ, ಯಾಕಂದರೆ ಊರಿಂದ ಊರಿಗೆ ದುಡಿಯೋಕೆ ಬಂದಿದ್ದೀರೋ ಹೊರತು ಇಲ್ಲಿ ಏನೇನೋ ಚಟಗಳನ್ನ ಕಲಿತು ಊರಿಂದ ಬರಬೇಕಾದ್ರೆ ಚೆನ್ನಾಗಿದ್ದವನು ಇಲ್ಲಿಂದ ಪೇಷಂಟಾಗಿ ಊರಿಗೆ ಹೋಗಬಾರ್ದು. ಹೌದು ಸರ್, ಹೌದು. ನಾನೊಬ್ಬ ಪ್ರಜ್ಞಾವಂತನಾಗಿ, ಸಿರಿವಂತನಾಗಿ, ಉಳ್ಳವನಾಗಿ ಊರಿಗೆ ಹೋಗ್ಬೇಕೆ ಹೊರತು ಬರಬೇಕಾದ್ರೆ ಒಂಚೂರು ಚೆನ್ನಾಗಿ ಬಂದೆ, ಹೋಗ್ಬೇಕಾದ್ರೆ ಇನ್ನೂ ವರ್ಸ್ಟಾಗಿ ಹೋಗಬಾರ್ದು ನಾವು. ಬೆಂಗಳೂರು ಪೇಟೆ ಕೆಡೋರ್ಗೂ ಇದು ಪೇಟೆ, ಉದ್ಧಾರ ಆಗೋರ್ಗೂ ಇದು ಪೇಟೆ. ಹಾಗಾಗಿ ನಿಮ್ಮ ಜೊತೆ ಪಾಪ ನಿಮ್ಮ ಅಣ್ಣನು ಯಾರು ಅಂದ್ರಿ ಅಂಥವ್ರು ಸವಾಸ ಮಾಡಿಕೊಂಡು ಏನು ನೋಡಿ, ಒಂಚೂರು ಸಾಲ ತೀರಿಸ್ಲಿಕ್ಕೆ ಏನು ಮಾರಬೇಕೋ ಏನು ಮಾಡಬೇಕೋ ನೋಡಿ ತೀರಿಸ್ಬಿಟ್ಟು ನೆಮ್ಮದಿಯಾಗಿ ಬದುಕೋದು ಕಲೀರಿ. ದುಡಿಮೆ ಮಾಡಿ, ಯಾವತ್ತಿದ್ರೂ ಅಷ್ಟೇ ದುಡಿಮೆಯೇ ದೇವರು, ಅದೇ ನಿಮ್ಮನ್ನು ಕಾಪಾಡೋದು. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಂಗಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ದಿವಸ ಡಿಪ್ರೆಷನ್ಗೆ ಹೋಗಿ ಅದಕ್ಕೆ ಅಂತ ಎಣ್ಣೆ ಕುಡಿಯೋದು ಕಲಿತು, ಅದಕ್ಕೆ ಇನ್ನೇನೋ ಚಟಗಳು ಕಲಿತು ಬೇಡಪ್ಪ. ಪುಟ್ಟ ಜೀವನ, ಚೆನ್ನಾಗಿ ಊಟ ಮಾಡು, ಚೆನ್ನಾಗಿ ಕೆಲಸ ಮಾಡು. ಅವರಿವರು ನನ್ನ ಜೊತೆ ಓದ್ದವರೆಲ್ಲ ಹಂಗಿದ್ದಾರೆ, ನಾನೇನಪ್ಪ 12 ಲಕ್ಷ ಸಾಲ ಮಾಡ್ಕೊಂಡು ನನ್ನ ಜೀವನ ಹಿಂಗಾಯಿತು. ಇಲ್ಲಪ್ಪ,
ನಿನ್ನ ಥರ ಇನ್ಯಾರು ತಂಗಿ ಮದುವೆ ಮಾಡಿಲ್ಲ ಅವರು. ಹೌದು ಸರ್. ಹಾಗಾಗಿ ನಾನು ನಮ್ಮ ಊರಲ್ಲೇ ನಂದು ತುಂಬಾ ಹೆಸರಿತ್ತು ಸರ್. ಎಲ್ಲ ಈ ಸಾಲ ಮಾಡ್ಕೊಂಡು ಸುಮಾರು ಹಂಗೆ ಸಾಲ ಮಾಡ್ಕೊತಾ ಇದ್ದಾನೆಲ್ಲ, ಇದ್ರಲ್ಲಿ ಗೇಮ್ ಆಡಿದಾನೆ ಅಂತ ಹಿಂಗೆ ಸ್ವಲ್ಪ ಜನ ಸತ್ಯ ಇದು ಆಗಿದೆ ಸರ್. ಆದ್ರೂನು ನನ್ಗೆ ಅಷ್ಟೇನ್ ಇದು ಆಗಲ್ಲ ಸರ್. ನನ್ಗೆ ಚೆನ್ನಾಗಿ ಎಲ್ಲ ಮಾತಾಡ್ತಾರೆ. ಆದ್ರೂ ಸ್ವಲ್ಪ ಇದೇ ಫೀಲ್ ಸರ್, ಹಿಂಗಾಯ್ತಲ್ಲಪ್ಪ, ನಾನು ಹಿಂಗ್ ಮಾಡ್ದಲ್ಲ, ಸುಮ್ನೆರ ಇದ್ರಲ್ಲೆಲ್ಲ ಓದ್ಬಿಟ್ಟೆ. ಇವ್ರೆಲ್ಲ ನಾವೊಂಥರ ನಮ್ದೊಂದು ವ್ಯಾಲ್ಯೂ ತರ ಇತ್ತು, ನಮ್ ಊರಲ್ಲೆಲ್ಲ ಚೆನ್ನಾಗಿತ್ತು ನನ್ನ ಹೆಸರು. ಹಂಗಾಗಿ ಸ್ವಲ್ಪ ಅದೊಂದು ಯೋಚನೆ ಬರುತ್ತೆ ಸರ್. ಪರವಾಗಿಲ್ಲಪ್ಪ, ನಾನು ಹೇಳ್ತೀನಲ್ಲಯ್ಯ, ಗಳಿಸೋದಿಕ್ಕೆ ತುಂಬಾ ವರ್ಷಗಳು ಬೇಕು, ಕಳ್ಕೊಳ್ಳೋದಿಕ್ಕೆ ಸಮಯ ಬೇಕಿಲ್ಲ. ಕುಂಬಾರನಿಗೆ ವರಿಷ, ದೊಣ್ಣೆಗೆ ನಿಮಿಷ ಅನ್ನಂಗೆ ಮಡಿಕೆ ಮಾಡ್ಲಿಕ್ಕೆ ಸಮಯ ಬೇಕು, ಮಡಿಕೆ ಹೊಡೆದಾಕ್ಲಿಕ್ಕೆ ಸಮಯ ಬೇಕಿಲ್ಲ. ಹಾಗೆ ಆಗಿದೆ ಸರ್. ಬದುಕಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡ್ಲಿಕ್ಕೆ ಕಷ್ಟನಪ್ಪ, ಬಹಳ ಕಷ್ಟ. ಆದ್ರೆ ಅದನ್ನ ಹಾಳು ಮಾಡಿಕೊಳ್ಳಿಕ್ಕೆ ಒಂದು ಕೆಟ್ಟ ಅಪಪ್ರಚಾರ ಸಾಕು, ಆ ಹೆಸರು ಹಾಳಾಗ್ಬಿಡುತ್ತೆ. ಆದ್ರೆ ನಾನು ಇನ್ನೂ ಮುಂದುವರೆದು ಹೇಳ್ತೀನಿ, ಹೆಸರು ಹಾಳಾಗ್ಬಿಡ್ತು ಅಂತ ಪ್ರಾಣ ಕಳ್ಕೊಡೋದು. ಉಸಿರಿದ್ರೆ ಹೆಸರು, ಉಸಿರೇ ಕಳ್ಕೊಂಡ್ರೆ ಹೆಸರಿಗೆ ಏನ್ ಬಂತು? ಏನು ಕಳಂಕ ಒರೆಸ್ಲಿ, ಈವನ್ ನಿಮ್ಮಿಂದಲೇ ಏನೋ ಒಂದು ತಪ್ಪಾಗ್ಲಿ, ನಾನು ಅಷ್ಟೇನಪ್ಪ, ನಾನು ಬದುಕೋದೇ ಹಾಗೆ. ಏನೋ ನನ್ನಿಂದ ಒಂದು ತಪ್ಪಾದ್ರೂ ಕೂಡ ತಿದ್ದುಕೊಂಡು ಬದುಕ್ತೀನಿ ಹೊರತು, ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪದಲ್ಲಿ ಸಾಯೋ ಬುದ್ಧಿ ಅಂತೂ ನಮಗಿರಬಾರ್ದು. ಏನು ತಪ್ಪು ಮಾಡಿದವರು ಯಾರೂ ಇಲ್ಲ. ಹಾಗಾಗಿ ತಿದ್ದುಕೊಂಡಿದ್ದೀಯಾ, ಅದು ತಪ್ಪು ಅಂತ ಗೊತ್ತಾಗಿದೆ, ಮತ್ತು ಬೇರೆಯವರು ಹಿಂಗೆ ಮಾಡಬೇಡಿ ಅಂತ ಹೇಳುವಷ್ಟು ಸದ್ಗುಣ ನಿನ್ನಲ್ಲಿ ಇದೆಯಪ್ಪ, ಅದಕ್ಕೆ ನಿನಗೆ ಕೈ ಮುಗಿತೀನಿ ನಾನು. ಯಾಕಂದರೆ ಅದು ದೊಡ್ಡ ಗುಣ. ಅದು ನಾನು ಹಿಂಗೆ ಕೆಟ್ಬಿಟ್ನಪ್ಪ, ನೀವು ಕೆಡಬೇಡಿ ಅಂತ ಹೇಳೋದಿದೆಯಲ್ಲ, ಇದು ಗುರುವಿನ ಲಕ್ಷಣ. ಇನ್ಯಾವತ್ತೂ ಸವಾಸ ಮಾಡೋಕೆ ಯೋಚನೆ ಆಗುತ್ತೆ ಸರ್. ಈ ತರ ಎಲ್ಲ ಇವಾಗ ರೆಮ್ಮಿದೆಲ್ಲ ಅದು ಎಲ್ಲ ಆಡ್ ತೋರಿಸ್ತಾ ಇರ್ತಾರಲ್ಲ ಸರ್, ಆ ತರ ಮೆಸೇಜ್ ಅದೆಲ್ಲ ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಹೇಳ್ತೀನಿ ಸರ್, ಈ ತರ ಮಾಡಕ್ ಹೋಗ್ಬೇಡಿ, ಸುಮಾರು ಜನ ಪ್ರಾಣ ಕಳ್ಕೊತಾ ಇದಾರೆ, ಆ ತರ ಮಾಡ್ಬೇಡಿ ಪ್ಲೀಸ್ ಅಂತ ಎಲ್ಲ ಮೆಸೇಜ್ ಮಾಡಿರ್ತೀನಿ ಸರ್. ಅದೆಲ್ಲ ನೋಡಿಯ ಒಂದೇ ಹೇಳ್ತೀನಿ, ಯಾರು ಮಾಡಲ್ಲ ಸರ್. ಸತ್ಯ. ಇವತ್ತು ನಾವು ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಚಿಕ್ಕದಾಗಿ ಏನೋ ಗುರುತಿಸ್ಕೊಂಡ್ರೆ ನಮಗೆ ಮೆಸೇಜ್ ಬರ್ತವಯ್ಯ. ಒಂದು ಅಡ್ವರ್ಟೈಸ್ಮೆಂಟ್ ನಾವು ಕೊಟ್ರೆ ಮಿನಿಮಮ್ ಅಂದ್ರೆ ತಿಂಗಳಿಗೆ 1-2-3 ಲಕ್ಷ ದುಡಿಬೋದಯ್ಯ ನಾವು. ಹೌದು ಸರ್. ನನಗೆ ಮೇಲ್ಗಳು ಬರ್ತವೆ, ನಾವು ಒಂದು 30 ಸೆಕೆಂಡ್ ಅದ್ರ ಬಗ್ಗೆ ಮಾತಾಡ್ಬೇಕಷ್ಟೇ. ಯಾವುದೋ ಒಂದು ಆ್ಯಪು, ಅದು ಬೆಟ್ಟಿಂಗ್ ಆ್ಯಪ್ಗಳ ಬಗ್ಗೆ ನೀವು ಹಿಂಗೆ ಮಾತಾಡಿ ನಾನು ನಿಮಗೆ ಹಣ ಕೊಡ್ತೀವಿ ಅಂತ ಕೇಳ್ತಾರೆ. ಆದರೆ ನೀವು ಆ ರೀತಿ ಬೆಟ್ಟಿಂಗ್ ಅಥವಾ ಇನ್ಯಾವುದೇ ರೀತಿಯ ಜೂಜಿನ ಅಥವಾ ಇನ್ಯಾವುದೇ ರೀತಿಯ ಚಟದ ಚಪಲವನ್ನು ಹತ್ತಿಸಿ ಮನೆ ಹಾಳು ಮಾಡುವ, ಅದು ಹ್ಯಾಪ್ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅದನ್ನು ಪ್ರಮೋಟ್ ಮಾಡುವುದು ಒಂದೇ. ನಿಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ಅಡ ಇಡೋದು ಒಂದೇ. ಹೌದು ಸರ್, ನಿಜ ಸರ್. ಇದು ಮಾತಾಡಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ದುಡಿಯೋದಿಕ್ಕೆ ಬೇರೆ ಗೊತ್ತಾಗಲ್ಲ ಸರ್, ಅವರು ಜನ ಯಾರು ಮಾಡಿದ್ರಲ್ಲೂ ಗೊತ್ತಾಗಲ್ಲ ಸರ್ ಇದು ವಿಷಯ, ಅವ್ರು ತಿಳ್ಕೊಬೇಕು ಸರ್. ನಮ್ಮಲ್ಲಿ ನಾವು ತುಂಬಾ ನಮ್ಮ ಕಂಟೆಂಟ್ ಕ್ರಿಯೇಟರ್ ನಾನು ನೋಡ್ತೀನಲ್ಲಪ್ಪ. ಹೌದು ನಾನು ವೈಯಕ್ತಿಕವಾಗಿ ಯಾವತ್ತಾದ್ರೂ ಸಿಕ್ಕರೆ ನಾನು ಖಂಡಿತ ಅವ್ರಿಗೆ ಹೇಳಿರ್ತೀನಿ, ಬೇಡ ಕಣಿಯ ಇದೆಲ್ಲ ಒಳ್ಳೇದಲ್ಲ ಅಂತ. ದುಡ್ಡೇನ್ ದುಡಿಬಹುದು ಸರ್, ಸುಮಾರು ಜನ ಲೈಫ್ ಹಾಳು ಮಾಡ್ಬೇಕಾಗತ್ತಲ್ಲ ಸರ್. ಯಾರು ಒಬ್ರು ಅದರಿಂದ ಹಾಳಾಯ್ತು. ಈಗ ಸರ್ಕಾರ ಕೇಳ್ರಿ, ಸರ್ಕಾರ ಬ್ಯಾನ್ ಮಾಡಿ, ಸರ್ಕಾರವನ್ನ ಸರಿ ಮಾಡುವಷ್ಟು ದೊಡ್ಡ ಶಕ್ತಿ ನಮಗಿಲ್ದೆ ಹೋದ್ರು ನಮ್ಮ ಹಂತದಲ್ಲಿ ಮಾಡಬಹುದಾದ ಸತ್ಕಾರ್ಯಗಳನ್ನಂತೂ ನಾವು ಮಾಡಬಹುದೇ? ಹೌದು ಸರ್, ಮಾಡ್ಬೋದು ಸರ್. ನಮ್ ಕೈಯಲ್ಲಿಂದ ಏನ್ ಮಾಡ್ಬೇಕು ಅದು ಮಾಡ್ಬೇಕು. ಈಗ ನಮ್ಗೆ ಎಷ್ಟೋ ಜನ ಗುರುಗಳಿಗೆ ನೀವು ಸರ್ಕಾರ ಕೇಳಬೇಕು. ನಾನು ಯಾರೋ ಒಬ್ಬ ಇತ್ತೀಚೆಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದ, ಆತ ಏನೋ ಕಷ್ಟ ಅಂತ ನನ್ನ ಜೊತೆ ಮಾತಾಡಬೇಕಾದ್ರೆ ನಾನು ಫಸ್ಟೇ ಹೇಳ್ಬಿಟ್ಟೆ, ಅಲ್ಲಪ್ಪ ನೀನು ಅಂತ ಯಾಡು ಕೊಟ್ಟಿದೆಯಲ್ಲೇ, ಅದು ನಮ್ಮ ಬೆಳೆಸೋ ಜನಗಳಿಗೆ ಅದು ಒಳ್ಳೆ ಸಂದೇಶನೇ ಅಂದ. ಗುರುಗಳೇ ನೀವು ನೋಡಿ ಸರ್ಕಾರದವ್ರಿಗೆ ಹೇಳೋಕ್ಕಾಗುತ್ತಾ ಈ ಮಾತಾ ಅಂತ ನನಗೆ ಹೇಳ್ತಾನೆ ಪುಣ್ಯಾತ್ಮ. ಆಯ್ತಪ್ಪ, ಸರ್ಕಾರ ಕೇಳಿ ಸರಿ ಮಾಡುವಷ್ಟು ದೊಡ್ಡ ವ್ಯಕ್ತಿಗಳು ನಾವೀಗಲ್ಲ, ಬಟ್ ನಮ್ಮದೇ ಹಂತದಲ್ಲಿ ನಾವು ಮಾಡಬಹುದಾದ ಒಳ್ಳೆ ಕೆಲಸಗಳನ್ನು ಮಾಡಬಹುದಾದ ಒಳ್ಳೆ ನಿರ್ಧಾರಗಳು ಮಾಡಬೇಕೇ ಹೊರತು, ಈಗ ನಿನ್ನ ಮನೆ ಮುಂದೆ ಯಾವನೋ ಒಬ್ಬ ಬಂದು ಎಂಡ ಕೂಡುದು ಎಲ್ಲ ಕಡೆ ಕೆಟ್ಟದಾಗಿ ಏನೇನೋ ಹೊಲ್ಸು ಮಾಡ್ತಿದ್ದಾರೆ ನಿನ್ನ ಮನೆ ಸುತ್ತಮುತ್ತ, ಅವರು ನೀನು ಕೇಳ್ತೀಯ, ನಮ್ಮ ಮನೆ ಸುತ್ತ ಯಾಕ್ರಪ್ಪ ಹಿಂಗೆ ಮಾಡ್ತಿದ್ದೀರಾ, ಹೋಗ್ರೋ ಸೈಡ್ಗೆ ಅಂದ್ರೆ, ಇದು ರೋಡ್ರಿ, ಸರ್ಕಾರ ಕೇಳ್ರಿ, ಹೋಗ್ರಿ ತಹಶೀಲ್ದಾರ್ಗೆ ಹೇಳ್ರಿ, ಹೋಗ್ರಿ ಗ್ರಾಮ ಪಂಚಾಯತಿಗೆ ಹೇಳ್ರಿ, ನಾವೀಗ ಮಾಡೋದೆ ಅಂತ ಅಂದಾಗ, ಅಂದರೆ ನನ್ನ ಮನೆ ಸುತ್ತಮುತ್ತ ಏನು ಕೆಟ್ಟದ್ದು ನಡಿಬಾರ್ದು ಅನ್ನೋದು ನಾನು ಹೇಗೆ ಪ್ರತಿಭಟನೆ ಮಾಡ್ತೀನೋ ಹಾಗೆ ನನ್ನ ಕೈಯಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ನಾನು ನನ್ನಿಂದ ಆಗಬಹುದಾದ ಒಳ್ಳೆಯ ನಿರ್ಧಾರಗಳನ್ನು ಮಾಡಬೇಕು.
ದುಡ್ಡನ್ನು ದುಡಿಯುವುದೇ ನನ್ನ ಮುಖ್ಯ ಉದ್ದೇಶವಾದರೆ ಅದನ್ನು ಒಬ್ಬ ಮೈ ಮಾರ್ಕೊಂಡು ದುಡಿಯೋರು, ದೊಡ್ಡ ಕೆಟ್ಟದಾಗ ದುಡಿಯೋರು ದುಡಿತಾರೆ. ದುಡ್ಡನ್ನು ಯಾವನು ಬೇಕಾದರೂ ದುಡಿತಾನೆ. ಹೌದು ಸರ್. ಆದರೆ ಈಗ ನೀವು ಹೇಳಿದ್ರಿ ಆ ಚಟದಿಂದ ನಾನು ಕಳ್ಕೊಂಡಿದ್ದೇ ಹೆಚ್ಚು, ಲಾಭ ಏನಾಗಲಿಲ್ಲ ಅಂತ. ಸೊ ಲಾಭ ಆದರೂ ನಷ್ಟ ಆದರೂ ಆ ಮಾರ್ಗವೇ ಕೆಟ್ಟದ್ದಾಗಿದ್ದರಿಂದ ಇವತ್ತಲ್ಲ ನಾಳೆ ಅದು ನಿನ್ನನ್ನು ಬೆಂಕಿಗೆ ದೂಡೋದೆ. ಹೌದು ಸೊ ಹಾಗಾಗಿ ಬೇಡಪ್ಪ, ಆ ಮಾರ್ಗ ಯಾವತ್ತೂ ಒಳ್ಳೆಯದಲ್ಲ. ಸೊ ನನ್ನ ಪ್ರಕಾರ ಈಗ ನೀನು ಮಾಡಿರೋ ನಿರ್ಧಾರ ಸರಿ ಇದೆಯಪ್ಪ. ಒಂಚೂರು ಮಾರಿ ಆದರೂ ಸರಿ ನೀನು ಆ ಭಾರವನ್ನು ಇಳಿಸ್ಕೊ. ಆಮೇಲೆ ಒಳ್ಳೆಯ ವ್ಯಕ್ತಿಯಾಗಿ ಚಟಗಳಿಲ್ಲದೆ, ಯಾವುದೇ ವ್ಯಸನಗಳಿಲ್ಲದೆ ದುಡಿಮೆ ಮಾಡು, ಒಂದಷ್ಟು ಕೂಡಿಡು. ಆಮೇಲೆ ಆಸ್ತಿ ಸೈಟನ್ನು ಬೆಂಗಳೂರು ಕಡೆ ತಾಳ್ತೀಯೋ ಹೊರಗಡೆ ತಾಳ್ತೀಯೋ ಗೊತ್ತಿಲ್ಲ. ಆದರೆ ಇರೋ ಭಾರ ಕಡಿಮೆ ಆದರೆ ಮತ್ತೆ ಹೊಸದಾಗಿ ಏನಾದರೂ ಮಾಡ್ಲಿಕ್ಕೆ ನಿಂಗೆ ತಲೆ ಓಡುತ್ತೆ, ಆಸಕ್ತಿ ಬರುತ್ತೆ. ಇಲ್ಲಾಂದ್ರೆ ಇದೇ ಯೋಚನೆಯಲ್ಲಿ ನೀನು ಏನೂ ಮಾಡೋಕ್ಕಾಗಲ್ಲ. ಹೌದು ಸರ್. ಅದೇ ಅಮ್ಮಗೆಲ್ಲ ಹೇಳಿದೀನಿ ಸರ್, ಹಿಂಗೆ ಮಾಡೋಣ ಅಂತಂದು. ಅವ್ರು ತುಂಬಾ ಬೇಜಾರಾಗಿದ್ದಾರೆ ಸರ್. ಯಾಕೆ ಮೆಹನತ್ ಮಾಡ್ತೀಯಾ, ಇನ್ನೂ ಮಾಡೋಣ, ಕೆಲ್ಸ ಮಾಡಿ ತೀರ್ಸೋಣ, ಹಂಗೆ ಹಿಂಗಂತ ಅಂದ್ರ ಅಷ್ಟ ಆಗಲ್ಲ ಅಂದ್ರುನು ಅವರು ಸ್ವಲ್ಪ ಬೇಜಾರ್ ಮಾಡ್ಕೊತಾರೆ ಸರ್, ಕೇಳಲ್ಲ ಜಾಸ್ತಿ. ಹೌದಪ್ಪ, ಈಗ ಆಸ್ತಿ ಮಾರೋದು ಅಂದರೆ ಭಾಳ ಮರ್ಯಾದೆ ಹೋಗೋ ಕೆಲಸ ಅನ್ನೋ ಒಂದು ನಂಬಿಕೆ ಅವ್ರದ್ದೆಲ್ಲ. ಹೌದು ಸರ್, ಊರಲ್ಲೆಲ್ಲ ಮರ್ಯಾದೆ ಹೋಗುತ್ತೆ. ಹೌದು. ಆದರೆ ಊರವ್ರದ್ದೆಲ್ಲ ಮೆಚ್ಚೋಕೆ ಹೋಗಿ ಮನೆ ಮಗನನ್ನು ಕಳ್ಕೊಳ್ಳೋದು ಒಳ್ಳೇದಲ್ವಲ್ಲ. ಹೌದು ಸರ್. ಹಾಗಾಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನೋಡಿ. ಅದೆಲ್ಲ ನಿಮ್ಮ ಮನೆಯಲ್ಲಿ ಅಮ್ಮನ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡಿ. ಬಟ್ ತುಂಬ ಡಿಪ್ರೆಷನ್ಗೆ ಹೋಗಿ ಜೀವನ ಹಾಳು ಮಾಡ್ಕೊಳ್ಬೇಡಪ್ಪ. ಇರೋದೊಂದು ಬದುಕು, ಅದನ್ನು ಚೆನ್ನಾಗಿ ಬದುಕು, ಒಳ್ಳೆ ರೀತಿಯಲ್ಲಿ ಬದುಕು, ತಾಯಿ ಜೊತೆ ಒಳ್ಳೆ ರೀತಿಯಲ್ಲಿ ಇರು. ಏನೇ ಮಾಡೋಕೆ ಹೊರಟ್ರು ತಾಯಿಗೆ ಹೇಳಿಬಿಟ್ಟು ಮಾಡು, ನಿನಗೆ ಒಳ್ಳೆಯದಾಗುತ್ತೆ. ನಿನಗೆ ಭಗವಂತ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಪ್ಪ. ಭಾಳ ಖುಷಿಯಾಯಿತು ಇಂಥ ವಿಚಾರಗಳ ಜೊತೆ ಕೇಳ್ತಾ, ಒಳ್ಳೊಳ್ಳೆದು ವಿಚಾರಗಳನ್ನ ಮಾತಾಡ್ತಾ ಕೇಳ್ತಾ ನೋಡ್ತಾ ಹೋಗ್ತಾ ಇರು. ನಿನ್ನ ಬದುಕಲ್ಲಿ ಒಳ್ಳೇದೇ ನಡೆಯುತ್ತೆ, ಆಯ್ತಾ? ಹೌದು ಸರ್, ನಿಮ್ದು ವಿಡಿಯೋ ಎಲ್ಲ ನೋಡ್ಕೊಂಡು ಸ್ವಲ್ಪ ತುಂಬಾ ಖುಷಿ ಆಗುತ್ತೆ ಸರ್. ಒಂದೊಂದ್ ಟೈಮಲ್ಲಿ ಒಂದೊಂದು ಏನು ಇಷ್ಟೆಲ್ಲ ಕಷ್ಟ ಇದೆಲ್ಲ ನನ್ಗೇನಿದೆ ಅಂತಂದ ನಾನು ಸ್ವಲ್ಪ ಧೈರ್ಯ ತಕೊಂಡೆ ಸರ್. ನಿಮ್ದು ವಿಡಿಯೋದ ನೋಡ್ಬಿಟ್ಟು ನೀವು ಮಾತಾಡೋದ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ಗ್ರೇಟ್. ನಿಮ್ಮ ಅಣ್ಣವರಿಗೆ ನೀವು ಅದನ್ನ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಏನೇನೋ ಕೆಟ್ಟದ್ದು ಕಳಿಸ್ಬೋದು, ಆದರೆ ಒಳ್ಳೇದು ಕಳಿಸೋರು ಬಹಳ ಕಡಿಮೆ ನಮ್ಮ ಜೀವನದಲ್ಲಿ. ಹೌದು ಸರ್, ಹೌದು. ಅವ್ರ ಅಣ್ಣ ತುಂಬಾ ಅಣ್ಣ ಬಹಳ ಇಷ್ಟ ಪಡ್ತಾರೆ ಸರ್. ಅಣ್ಣ ಎಲ್ಲಾ ದಾರಿ ಹೇಳ್ಕೊಡ್ತಾರೆ, ಹಿಂಗ್ ಮಾಡಿ ಹಿಂಗಿಲ್ಲ. ಅವ್ರನು ಅಂದ್ರು ಸರ್, ಇವಾಗ ಅಷ್ಟಾಗಿದೆ ಅಂತ ತೀರ್ಸ್ಬಿಡು, ಏನೋ ಒಂದು ಬಿಸ್ನೆಸ್ ಮಾಡೋಣ, ಇವಾಗ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಒಂದೊಂದ್ ಬಿಸ್ನೆಸ್ ಕೈ ಹಾಕೋಣ, ಏನೋ ಮಾಡೋಣ ಅಂತ ಅವರು ಧೈರ್ಯ ಇದೆ ಸರ್, ಧೈರ್ಯ ಕೊಡ್ತಾರೆ ಅವ್ರು ತುಂಬಾ. ಇಲ್ಲಪ್ಪ, ನಾನು ಹೇಳಿದ್ನಲ್ಲ, ಅಂಥವ್ರ ಜೊತೆ ಇದ್ರೆ ಆನೆ ಬಲ ಇದ್ದಂಗದು. ಹೌದು ಸರ್, ಹೌದು. ಅವ್ರೊಬ್ರೆ ನನ್ಗೆ ಜಾಸ್ತಿ ಧೈರ್ಯ ಕೊಡೋದು. ಅವ್ರದ್ದೇ ಜಾಸ್ತಿ ಮಾತು ಕೇಳೋದು ಸರ್. ನಾ ಯಾರಿಗೂ ಹಿಂಗ್ ಸಂಪರ್ಕ ಇಡಲ್ಲ, ಜಾಸ್ತಿ ಮಾತಾಡಲ್ಲ ನಾ ಯಾರ ಸುತ್ತನು. ಸತ್ಯ ಇರ್ಲಿ, ಎಲ್ಲ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಇನ್ನು ಅದೊಂದು ನಿರ್ಧಾರ ಮಾಡಿದ್ದೆ ಆದಲ್ಲಿ ನಿನ್ನ ಬದುಕಲ್ಲಿ ಮಿಕ್ಕಿದೆಲ್ಲ ಸರಾಗವಾಗಿ ನಡೆಯುತ್ತೆ. ಆದರೆ ಯಾವತ್ತೇ ತಿಳ್ಕೊ, ಸಾಲ ತೀರ್ಲಿ, ಅದೆಲ್ಲ ಏನೇ ಆಗುತ್ತೆ ಒಳ್ಳೇದಾಗುತ್ತೆ. ಆದರೆ ಎಲ್ಲ ಸಿರಿವಂತಿಗೆ ಬಂದರೂ ಕೂಡ ವಿನಯ, ಸತ್ಯ, ಧರ್ಮ, ಬುದ್ಧಿ, ಒಳ್ಳೆಯ ನಡೆ ನುಡಿ, ಒಳ್ಳೆಯವರ ಸಹವಾಸ, ಒಂದೇ ಶಿಸ್ತಿನ ಬದುಕು, ಇವು ಯಾವಾಗಲೂ ನಿಮ್ಮ ಅಸ್ತ್ರಗಳು. ಇವ ಜೊತೆ ಇದ್ದರೆ ಗೆದ್ದುಕೊಂಡ್ರಿ. ಇವುದ್ರಲ್ಲಿ ಯಾವುದು ಮಿಸ್ ಆದರೂ ಕೂಡ ಚಿಕ್ಕ ಹುಡುಗನು ಬೈಯೋವಷ್ಟು ಕೆಟ್ಟವರಾಗ್ಬಿಡ್ತೀರ ನೀವು. ಹೌದು ಸರ್. ಏನು ಬಂದರೂ ಏನು ಬರದೆ ಹೋದರೂ ಭಗವಂತ ನಿನ್ನ ಮುಂದೆ ನಾನು ಶರಣು ತಂದೆ, ನಾನು ಏನೂ ಅಲ್ಲ, ಕೊಟ್ಟಿರೋನು ನೀನೇ, ಕಿತ್ಕೊಳ್ಳೋನು ನೀನೇ, ನನ್ನದು ಅಂತ ಮೆರೆಯುವಂಥ ದುರ್ಬುದ್ಧಿಯನ್ನು ನನಗೆ ಕೊಡಬೇಡಪ್ಪ ದೇವರೇ ಅಂದುಕೊಂಡು ಸಿಕ್ಕ ಎಲ್ಲರಿಗೂ ಗೌರವವನ್ನು ಕೊಡ್ತಾ ಒಳ್ಳೆ ರೀತಿಯಲ್ಲಿ ಬದುಕಪ್ಪ. ಹೌದು ಸರ್, ನನ್ನ ತಲೆಯಲ್ಲಿ ಅದೇ ಇದೆ ಸರ್. ಅಷ್ಟೇ ಆಗಲಿ, ನಿನ್ಗೆ ಒಳ್ಳೇದಾಗುತ್ತೆ, ಶುಭವಾಗಲಿ. ನೋಡಿ, ತಂಗಿ ಮದುವೆ ಮಾಡಲಿಕ್ಕೆ ಮಾಡಿಕೊಂಡಂತಹ ಒಂದು ರಿಸ್ಕ್, ಫೈನ್, ಒಬ್ಬ ಅಣ್ಣನಾಗದು ಅವ್ರ ಕರ್ತವ್ಯ. ಬಟ್ ಆ ಸಮಯದಲ್ಲಿ ಅದನ್ನು ತೀರಿಸಲಿಕ್ಕೆ ಮತ್ತೊಂದೇನೋ ತಪ್ಪು ಹೆಜ್ಜೆ ಇಟ್ಟರು. ಮತ್ತೀಗ ಇವರನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಅದು ಇರಲಿ, ಅದೇನೇ ಇರಲಿ, ಇವ್ರ ಬದುಕಿಗೆ ಒಳ್ಳೆಯದಾಗಲಿ, ಭಗವಂತನ ಅನುಗ್ರಹ, ಇವ್ರ ತಾಯಿ ಮತ್ತು ಇವ್ರ ಕುಟುಂಬ ಚೆನ್ನಾಗಿರಲಿ. ಆದರೆ ಒಂದು ತಿಳ್ಕೊಳ್ಳಿ, ಈ ಜೂಜಾಟ, ಇದು ನಾಡಿ ಉದ್ಧಾರ ಆದವರು ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಅಂತ ಅನಿಸ್ಬೋದು. ಆದರೆ ಆ ಮಾರ್ಗಗಳಲ್ಲಿ ದುಡಿದವನಿಗೆ ಒಂದು ಬೇಸ್ಮೆಂಟ್ ಇರಲ್ಲ. ಅವನು ಎಷ್ಟು ಎತ್ತರಕ್ಕೆ ಹೋಗ್ತಾನೋ ಅಷ್ಟೇ ಎತ್ತರದಿಂದ ಬೀಳ್ತಾನೆ, ಮತ್ತು ಏಳಲಿಕ್ಕಾಗಲ್ಲ. ಬಟ್ ಬೇರೆ ಬಿಸ್ನೆಸ್ ಹಂಗಲ್ಲ, ನೀವು ಸ್ವಂತ ಶ್ರಮ ಪಟ್ಟರೆ ಬಿದ್ದರೆ ಹೇಳ್ತೀರ. ಬಟ್ ವಾಮ ಮಾರ್ಗದಲ್ಲಿ ಹೋಗಿ ಮೇಲೆ ಹೋದವನು ಬೀಳ್ತಾನೆ. ಅಂದರೆ ಮೇಲೆ ಹೋಗೋದು ಹೌದು, ಬಟ್ ಬಿದ್ದಾಗ ಅವನು ಎದ್ದೇಳಕ್ಕೆ ಸಾಧ್ಯವೇ ಇಲ್ಲ. ಇದು ವ್ಯತ್ಯಾಸ.
ಒಳ್ಳೆ ದಾರಿಯಲ್ಲಿ ಓದೋನು ಬೀಳ್ತಾನೆ, ಕೆಟ್ಟ ದಾರಿಯಲ್ಲಿ ಓದೋನು ಬೀಳ್ತಾನೆ. ಆದರೆ ಒಳ್ಳೆ ದಾರಿಯಲ್ಲಿ ಓದೋವನಿಗೆ ಬಿದ್ದಾಗ ಎದ್ದೇಳೋ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ಕೆಟ್ಟ ದಾರಿಯಲ್ಲಿ ಓದೋನು ಬೇಗ ಮೇಲೆ ಬೆಳೀತಾನೆ, ಆದರೆ ಬೀಳ್ತಾನೆ, ಮತ್ತೆ ಹೇಳೋಕ್ಕಾಗಲ್ಲ. ಒಳ್ಳೆ ದಾರಿಯಲ್ಲಿ ಹೋಗುವುದು ಯಾವಾಗಲೂ ಶ್ರೇಷ್ಠವಾದ ಕೆಲಸ. ಅದನ್ನು ನಾವು ಪಾಲಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.